ಎಲ್ಲ ನನ್ನ ಸ್ನೇಹಿತರಿಗೂ ಶುಭ ಮುಂಜಾನೆ. ಇಂದು ದಿನಾಂಕ 6/6/2021ಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಈ 6 ಜೂನ್ 2021 ಪ್ರಚಲಿತ ವಿದ್ಯಮಾನಗಳನ್ನು ಕುರಿತು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಪ್ರಚಲಿತ ವಿದ್ಯಮಾನಗಳನ್ನು ನಾವು ಕೆಲವೊಂದು ಆಯ್ಕೆ ಮಾಡಿಕೊಂಡಿರುವಂಥ ಆರ್ಟಿಕಲ್ಗಳ ಮುಖಾಂತರವಾಗಿ ನೋಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಮೊದಲನೆಯದಾಗಿಯೇ ನಿಮ್ಮ ಎಲ್ಲ ಕನ್ನಡಿಗರ ಹೆಮ್ಮೆಯಾಗಿರುವಂತಹ ಒಬ್ಬ ಶ್ರೇಷ್ಠ ಸಾಹಿತಿಕಾರಿ ಆಗಿರುವಂತಹ ವ್ಯಕ್ತಿಯ ಜೀವನದೊಂದಿಗೆ, ವ್ಯಕ್ತಿಯ ಪರಿಚಯದೊಂದಿಗೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ, ಇಂದಿನ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅವರೇ ಕನ್ನಡದ ಆಸ್ತಿ ಎಂದೇ ಗುರುತಿಸಿಕೊಂಡಿರುವಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಯಾಕೆ ಇವತ್ತು ಈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ನಾನು ಹೇಳ್ತಾ ಇದ್ದೀನಿಪ್ಪ ಅಂದರೆ, ಇಂದು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ 8 ಕವಿಗಳಲ್ಲಿ ಇವರು ಸಹ ಒಬ್ಬರಾಗಿದ್ದು, ಇವರನ್ನು ಕನ್ನಡದ ಆಸ್ತಿ ಎಂದೇ ಅಂಥೇಳಿ ಕರಿತೀವಿ. ಮಾಸ್ತಿ ಎಂದರೆ ಕನ್ನಡದ ಆಸ್ತಿ ಅನ್ನುವಂತಹ ಒಂದು ಹೆಮ್ಮೆ ಇವರದಾಗಿದೆ. ನೋಡಿ, ಈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನ್ಮ ದಿನಾಚರಣೆಯ ದಿನದಂದು ಅವರ ಒಂದು ಪರಿಚಯದೊಂದಿಗೆ ಇವತ್ತಿನ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅವರೇ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ನಾವು ಇನ್ನೊಂದು ರೀತಿಯಲ್ಲಿ ಗುರುತಿಸ್ತೀವಿ, ಅದುವೇ ಸಣ್ಣ ಕಥೆಗಳ ಜನಕ. ಇಲ್ಲೊಂದು ಇದಾಗಬೇಕು, ಆಧುನಿಕ ಸಣ್ಣ ಕಥೆಗಳ ಜನಕ ಅಯ್ಯಂಗಾರ್ ಅವರು. ನೋಡ್ರಿ, ಇವರ ಒಂದು ಕಾವ್ಯನಾಮ ಯಾವುದಾಗಿತ್ತಪ್ಪ ಅಂದ್ರೆ ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಸುಪ್ರಸಿದ್ಧರಾಗಿದ್ದಾರೆ. ಸಣ್ಣ ಕಥೆಗಳ ಜನಕ, ಆಧುನಿಕ ಸಣ್ಣ ಕಥೆಗಳ ಜನಕ ಅಂತೇಳಿನೇ ಪ್ರಸಿದ್ಧಿಯಾಗಿರುವಂಥವರು. ಇವರ ಕಾವ್ಯನಾಮ ಯಾವುದಾಗಿತ್ತುಪ್ಪ ಅಂದರೆ ಶ್ರೀನಿವಾಸ. ಶ್ರೀನಿವಾಸ ಏನಾಗಿತ್ತು, ಇವರ ಒಂದು ಕಾವ್ಯನಾಮವಾಗಿತ್ತು. ಹಾಗಿದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಜನನ ಎಲ್ಲಿ ಆಗ್ತದೋ, ಇಂದಿನ ಕೋಲಾರ ಜಿಲ್ಲೆಯ, ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಮಾಲೂರಿನ ರಾಮಸ್ವಾಮಿ ಅಯ್ಯಂಗಾರ್ ತಾಯಿ ತಿರುಮಲಮ್ಮ ದಂಪತಿಯ ಪುತ್ರರಾಗಿ ಏನು ಮಾಡ್ತಾರೋ ಇವರು ಜನಿಸ್ತಾರೆ. ತಂದೆಯ ಹೆಸರು ರಾಮಸ್ವಾಮಿ ಅಯ್ಯಂಗಾರ್. ತಂದೆ ಯಾರಾಗಿದ್ರಪ್ಪ ಅಂದರೆ ರಾಮಸ್ವಾಮಿ ಅಯ್ಯಂಗಾರ್ ಅವರು. ಎಲ್ಲಿ ಜನನ ಆಗ್ತದಪ್ಪ ಅಂದ್ರೆ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ. ಇವರ ತಾಯಿ ಹೆಸರು ಏನಾಗಿತ್ತಪ್ಪ ಅಂದ್ರೆ ತಿರುಮಲಮ್ಮ ಅನ್ನುವಂಥ ತಾಯಿಯಾಗಿದ್ದರು. ಇವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು 1891 ಜೂನ್ 6ರಂದು ಏನು ಮಾಡ್ತಾರೋ ಜನಿಸ್ತಾರೆ. ಹಾಗಾದರೆ ಇವರ ಪ್ರಾಥಮಿಕ ಶಿಕ್ಷಣ ಎಲ್ಲಾಗಿತ್ತುಪ್ಪ ಅಂದರೆ ಹೊಗೇನಹಳ್ಳಿಯಲ್ಲಿ. ಆ ಹೊಗೇನಹಳ್ಳಿಯಲ್ಲಿ ಇವರ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ಕೋತಾರು. ಇನ್ನು ಪ್ರಾಥಮಿಕ ಶಿಕ್ಷಣ ಮುಗಿಸಿದ ನಂತರ ಪ್ರೌಢ ಶಿಕ್ಷಣಕ್ಕಾಗಿ ವಾರಾನವುಂಡು ಅನ್ನುವಂತಹ ಒಂದು ಸಂಕಷ್ಟಗಳ ನಡುವೆ ತಮ್ಮ ಪ್ರೌಢ ಶಿಕ್ಷಣವನ್ನು ಪ್ರಾರಂಭ ಮಾಡಿ ಪ್ರಥಮ ಶ್ರೇಣಿಯಲ್ಲಿನೇ ಏನು ಮಾಡ್ತಾರೋ ಇವರು ಉತ್ತೀರ್ಣರಾಗ್ತಾರೆ. ಆ ಬ್ಯಾಚುಲರ್ ಆಫ್ ಆರ್ಟ್ಸ್ ಶಿಕ್ಷಣವನ್ನು, ಪದವಿ ಶಿಕ್ಷಣವನ್ನು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕಲಿತಾರೆ. ನೋಡ್ರಿ, ಪ್ರಥಮ ಶ್ರೇಣಿಯಲ್ಲಿ ಪ್ರೌಢ ಶಿಕ್ಷಣವನ್ನು ನಂತರ ಬಿ ಎ ಆದ ನಂತರ ಇಲ್ಲಿ ಏನು ಕೆಲಸ ಮಾಡ್ತಾರಪ್ಪ ಅಂದರೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ತದನಂತರ MA ಪದವಿಯನ್ನು ಪಡಿತಾರು. ಅದು ಎಲ್ಲಿದಪ್ಪ ಅಂದ್ರೆ MA ಪದವಿಯೊಂದಿಗೆ ಏನು ಮಾಡ್ತಾರೋ ಅಂದ್ರೆ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ. ಮದ್ರಾಸ್ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತದ, ಆಗಿನ ಕಾಲದ ಒಂದು ಸಂಸ್ಥಾನ ಆಗಿತ್ತು ಅಂಥೇಳಿ. ಆಗಿನ ಕಾಲದ ಏನಾಗಿತ್ತು, ಇದೊಂದು ಸಂಸ್ಥಾನವಾಗಿತ್ತು.
ಸಂಸ್ಥಾನವಾಗಿತ್ತು. ಇಂದು ಇದೇ ಮದ್ರಾಸನ್ನು ಏನು ಮಾಡ್ತೀವಿ, ಚೆನ್ನೈ ಅನ್ನುವಂಥ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಗುರುತಿಸ್ಕೋತೀವಿ. ಚೆನ್ನೈ ಅನ್ನುವಂಥ ಒಂದು ಹೆಸರಿನಿಂದ ನಾವೇನು ಮಾಡ್ತೀವಿ, ಗುರುತಿಸ್ಕೋತೀವಿ ಅನ್ನುವಂಥದ್ದು ಐತಿ. ಹೌದಾ? ಇನ್ನು ಮುಂದೆ ಗೆಳೆಯರೆ, ಮೈಸೂರು ಮಹಾರಾಜರ ಕಾಲದಲ್ಲಿ ರಾಜಾಧಿಕಾರದಲ್ಲಿ ಇರ್ತದೆ. ಅದ್ರ ಜೊತೆಗೆ ಇವರನ್ನ ನಾವೇನು ಗುರುತಿಸ್ಕೋತೀವಿ, ಸಾಹಿತ್ಯ ಕ್ಷೇತ್ರದಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ಮಾಸ್ತಿ ಕನ್ನಡದ ಆಸ್ತಿ ಅನ್ನುವಂಥ ನುಡಿಗಟ್ಟಿನೊಂದಿಗೆ ಪ್ರಖ್ಯಾತರಾಗಿದ್ದರು. ಯಾಕಂದರೆ ಅವರ ಸಾಹಿತ್ಯ ಕೃತಿಗಳೇನದವು, ಸಾಹಿತ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆ ಹೆಂಗದಪ್ಪ ಅಂದ್ರೆ ಆ ರೀತಿಯಲ್ಲಿ ಆಗಿತ್ತು ಅಂಥೇಳಿ ನೋಡ್ರಿ. ಅದರೊಳಗೂ ಮಾಸ್ತಿ ಕನ್ನಡದ ಆಸ್ತಿ ಅನ್ನುವಂಥ ಒಂದು ಹೆಸರಿನಲ್ಲಿ ಇವರನ್ನು ಗುರುತಿಸ್ಕೊಂಡಿದ್ದೀವಿ. ಅದರ ಜೊತೆಗೆ ಇವ್ರನ್ನ ನಾವೇನು ಮಾಡ್ತೀವಿ, ಈ ಮೈಸೂರು ರಾಜರು ಏನು ಮಾಡ್ತಾರಪ್ಪ ಅಂದ್ರೆ ಇವರಿಗೆ ರಾಜಸೇವಾಸಕ್ತ ಎಂಬ ಬಿರುದನ್ನು ನೀಡಿ ಗೌರವಿಸ್ತಾರೆ. ಮೈಸೂರು ಮಹಾರಾಜರ ಕಾಲದಲ್ಲಿ ಏನು ಮಾಡ್ತಾರೆ, ಇವರಿಗೆ ರಾಜ ಸೇವಾಸಕ್ತ ಅನ್ನುವಂಥ ಒಂದು ಅವರ ಪ್ರಮುಖವಾಗಿರುವಂಥ ಕೃತಿಗಳನ್ನು ನೋಡೋದಾದ್ರೆ ಎರಡು ಬಹಳ ಪ್ರಮುಖವಾಗಿರುವಂಥ ಕೃತಿಗಳದಾವು. ಆ ಎರಡು ಬಹಳ ಪ್ರಮುಖವಾಗಿರುವಂಥ ಕೃತಿಗಳು ಯಾವ್ಯಾವಪ್ಪ ಅಂದ್ರೆ ಒಂದು ಚಿಕ್ಕ ವೀರ ರಾಜೇಂದ್ರ, ಇನ್ನೊಂದು ಚನ್ನ ಬಸವನಾಯಕ. ನೋಡಿ, ಎರಡು ಪ್ರಮುಖವಾಗಿರುವಂಥ ಕೃತಿಗಳು. ಆ ಎರಡು ಪ್ರಮುಖವಾಗಿರುವಂಥ ಕೃತಿಗಳು ಯಾವುವಪ್ಪ ಅಂದರೆ ಒಂದು ಚಿಕ್ಕ ವೀರ ರಾಜೇಂದ್ರ, ಇನ್ನೊಂದು ಚನ್ನ ಬಸವನಾಯಕ. ಇವು ಎರಡು ಕೃತಿಗಳು ಎದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ರಾಜವಂಶಗಳ ಉನ್ನತಿಗಾಗಿ, ಅವುಗಳ ಅವನತಿಗಳಿಗಾಗಿ, ಅವುಗಳ ಕಥಾ ವಸ್ತುವಾಗಿ ಏನು ಮಾಡಿದರೆ ಗುರುತಿಸ್ಕೊಂಡಿದ್ದಾರೆ. ಅದರಲ್ಲಿ ನೀವು ಪ್ರಮುಖವಾಗಿರುವಂಥದ್ದು ಯಾವುದಪ್ಪ ಅಂದರೆ ಚಿಕ್ಕ ವೀರರಾಜೇಂದ್ರ ಕೃತಿ. ನೋಡಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರುವಂಥ ಚಿಕ್ಕ ವೀರರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುವಂತಾಯಿತು. ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಿರುವಂಥ ಕೃತಿ ಯಾವುದಾಗಿದೆ ಅಂದರೆ ಇಲ್ಲಿ ಚಿಕ್ಕ ವೀರರಾಜೇಂದ್ರ ಕೃತಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವಂಥ ಸಾಹಿತಿಗಳನ್ನು ಹೊಂದಿದೆ. ಕನ್ನಡ ಭಾಷೆ ಅಷ್ಟು ಶ್ರೀಮಂತವಾಗಿರುವಂಥ ಭಾಷೆಯಾಗಿದೆ ಅಂತ ಹೇಳ್ತೀವಿ. ಹಾಗಿದ್ದರೆ ಪ್ರಥಮವಾಗಿ ಉಳಿದಿರುವಂಥ ಭಾಷೆ ಯಾವುದು? ಕನ್ನಡವಲ್ಲದೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವಂಥ ಭಾಷೆ ಯಾವುದಾಗಿದೆ ಅಂದರೆ ಅದು ನಮ್ಮ ರಾಷ್ಟ್ರೀಯ ಭಾಷೆ ಅಂತೇಳಿನೇ ಗುರುತಿಸಿಕೊಳ್ಳುವಂಥ ಹಿಂದಿ. ನೋಡಿ, ಹಿಂದಿ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಅಂದರೆ 10. ತದನಂತರ ಬರುವುದೇ ನಮ್ಮ ಕನ್ನಡ ಭಾಷೆ 8 ಜ್ಞಾನಪೀಠ ಪ್ರಶಸ್ತಿಗಳು. ವೆಂಕಟೇಶ್ ಅಯ್ಯಂಗಾರ್ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆಯಪ್ಪ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಅದುವೇ ಚಿಕ್ಕ ವೀರ ರಾಜೇಂದ್ರ ಅನ್ನುವಂಥ ಕೃತಿಯಾಗಿದೆ. ನೋಡ್ರಿ, ಅಷ್ಟೇ ಅಲ್ಲದೇ ಮಾಸ್ತಿಯವರ ಇನ್ನಷ್ಟು ಕೆಲವು ಪ್ರಮುಖವಾಗಿರುವಂಥ ಕೃತಿಗಳ ಬಗ್ಗೆ ನೋಡಬೇಕಾಗಿತ್ತು ಅಂದರೆ ಶೇಷಮ್ಮ ಅನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಸುಬ್ಬಣ್ಣ ಅನ್ನುವಂಥದ್ದು. ಇವೆಲ್ಲವೂ ಏನದಾವ ಅಂದರೆ ದೊಡ್ಡ ಕಥೆಗಳದಾವು. ದೊಡ್ಡ ಕಥೆಗಳನ್ನು ಹೊಂದಿದೆ. ಗೌಡರ ಮಲ್ಲಿ, ರಾಮನವಮಿ, ಮೂಕನ ಮಕ್ಕಳು, ಸುನಿತಾ, ಭಿನ್ನಹ, ತಾವರೆ ಮಲ್ಲಾರ, ಛಲವು, ಸಂಕ್ರಾಂತಿ. ನೋಡಿ, ಇಲ್ಲಿ ಗೌಡರ ಮಲ್ಲಿ, ರಾಮನವಮಿ, ಮೂಕನ ಮಕ್ಕಳು, ಸುನಿತಾ, ಭಿನ್ನಹ, ತಾವರೆ ಮಲ್ಲಾರ, ಛಲವು, ಸಂಕ್ರಾಂತಿ, ಮಾನವ ಇತ್ಯಾದಿ ಇವರ ಕಾವ್ಯ ಪ್ರಕಾರದ ಕೃತಿಗಳು ಅಪ್ಪ ಅಂದರೆ ಇಲ್ಲಿ ಕಾವ್ಯವನ್ನು ಬಣ್ಣಿಸಲಾಗಿದೆ. ಪದ್ಯಗಳ ಮುಖಾಂತರವಾಗಿ, ಕವಿತೆಗಳ ಮುಖಾಂತರವಾಗಿ ಏನು ಮಾಡ್ತೀವಿ, ಈ ಕಾವ್ಯಗಳ ಮುಖಾಂತರವಾಗಿ ನಾವೇನು ಮಾಡ್ತೀವಿ, ಕೃತಿಗಳನ್ನು ರಚನೆ ಮಾಡ್ತೀವಿ ಅಂತ ಹೇಳ್ತೀವಿ. ಹೌದಾ? ಇವರ ಮೊದಲ ಸಣ್ಣ ಕಥೆ ಯಾವುದಾಗಿತ್ತು? ಪ್ರಪ್ರಥಮವಾಗಿ ಇವರು ಬರೆದಿರುವಂಥದ್ದು ಅಥವಾ ಇವರ ಮೊದಲ ಸಣ್ಣ ಕಥೆ ಯಾವುದಾಗಿತ್ತಪ್ಪ ಅಂದರೆ ಅದುವೇ ರಂಗನ ಮದುವೆ. ನೋಡ್ರಿ, ಇವರ ಮೊದಲ ಸಣ್ಣ ಕೃತಿ ಯಾವುದಾಗಿತ್ತು, ಮೊದಲ ಸಣ್ಣ ಕಥೆ ಯಾವುದಾಗಿತ್ತಪ್ಪ ಅಂದರೆ ರಂಗನ ಮದುವೆಯಿಂದ ಪ್ರಾರಂಭವಾಗಿರುವಂಥ ಇವರ ಸಣ್ಣ ಕಥೆಗಳು ಇವರನ್ನು ಮುಂದೆ ಆಧುನಿಕ ಕಥೆಗಳ
ಜನಕ ಅನ್ನುವಂತಹ ಮಟ್ಟಿಗೆ ಏನು ಮಾಡ್ತದೋ ಇವರನ್ನು ಕರೆದೊಯ್ಯುತ್ತದೆ ಅಂಥೇಳಿ ನಾವು ಗುರುತಿಸ್ಕೋತೀವಿ ಸ್ನೇಹಿತರೆ. ಇನ್ನು ಮುಂದೆ ಸಾಹಿತ್ಯಾತ್ಮಕವಾಗಿ ಇವರು ಮಾಡಿರುವಂತಹ ಕೊಡುಗೆಗಳನ್ನೊಂದಿಗೆ ಉತ್ತಮ ಸೇವೆ ನೀಡಿರುವಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ 1952ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ ಸ್ನೇಹಿತರೆ. ಎಷ್ಟರಲ್ಲಿ? 1952ರಲ್ಲಿ 1952ರಲ್ಲಿ ಏನು ಮಾಡ್ತಾರೋ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಏನು ಮಾಡ್ತಾರೆ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಅದನಂತರ 1983ರಲ್ಲಿ ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಏನು ಸಿಗ್ತದೋ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿತಾರೆ. ಜ್ಞಾನಪೀಠ ಪ್ರಶಸ್ತಿ ಎಷ್ಟರಲ್ಲಿ ಪಡೆದಿದೆಯಪ್ಪ ಅಂದರೆ ಇದು 1983ರಲ್ಲಿ ಏನು ಸಿಗ್ತದೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಸಿಗ್ತದೆ. ಆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕ 3 ವರ್ಷದಲ್ಲಿ ಅಂದರೆ 1983ರಲ್ಲಿ ಜ್ಞಾನಪೀಠ ಸಿಕ್ತು. 1986ರಲ್ಲಿ ನಾವು ಕನ್ನಡ ಸಾಹಿತ್ಯದ ಒಂದು ಮುತ್ತನ್ನು ನಾವು ಕಳೆದುಕೊಳ್ತೀವಿ. ಅಂದರೆ 1983ರಲ್ಲಿ ಏನಾಗ್ತಾರೋ ಈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ನಿಧನ ಆಗ್ತದ ಅಂಥೇಳಿ ಗುರುತಿಸ್ಕೋತೀವಿ. ನೋಡಿ, ಇದುವೇ ಚಿಕ್ಕ ರಾಜೇಂದ್ರ ಒಡೆಯರ್, ಚಿಕ್ಕ ವೀರ ರಾಜೇಂದ್ರ ಅನ್ನುವಂಥ ಒಂದು ಕೃತಿ ನಾವು ಇಲ್ಲಿ ನೋಡ್ತಾ ಇದ್ದೀವಲ್ಲ ಸ್ನೇಹಿತರೆ, ಇದುವೇ ಜ್ಞಾನಪೀಠ ಪ್ರಶಸ್ತಿಯ ಫಲಕ ಅಂಥೇಳಿ. ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದೆ. ಹಾಗಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ನಾವು ಇಲ್ಲಿ ನೋಡ್ತೀವಿ ಕನ್ನಡದ ಆಸ್ತಿ ಅಂತೇಳಿ. ಮಾಸ್ತಿ ಆಧುನಿಕ ಕನ್ನಡ ಸಣ್ಣ ಕಥೆಗಳ ಜನಕ ಅಂಥೇಳಿ ಗುರುತಿಸ್ಕೋತೀವಿ. ಇವರು ಯಾವ ಅಂದರೆ ಒಂದು ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ, ನಾಟಕಗಳನ್ನು ರಚನೆ ಮಾಡಿದ್ದಾರೆ, ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ, ಪ್ರಬಂಧಗಳನ್ನು ಈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಏನು ಮಾಡಿದಾರಪ್ಪ ಅಂದ್ರೆ ಬರೆದಿದ್ದಾರೆ ಅಂತ ಹೇಳ್ಬೋದು. ಸುಮಾರು 7 ದಶಕಗಳ ಕಾಲ ನೋಡ್ರಿ, 7 ದಶಕಗಳ ಕಾಲ ಅಂದರೆ 70 ವರ್ಷಗಳ ಕಾಲ ಏನು ಮಾಡಿದ್ದಾರೆ ಇವರು ಸಾಹಿತ್ಯಕ್ಕೋಸ್ಕರ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಇಂತಹ ಒಬ್ಬ ಶ್ರೇಷ್ಠ ಸಾಹಿತ್ಯಕಾರನ ಜನ್ಮದಿನ ಇಂದು. ಆ ಒಂದು ಸಾಹಿತ್ಯಕಾರನ ಜನ್ಮದಿನದ ಅಂಗವಾಗಿ ಅವರ ಒಂದು ವಿಶೇಷವಾಗಿರುವಂಥ ಲೇಖನಿಯನ್ನು ನೋಡಿದೆವು. ಇದೀಗ ನಾವು ಮುಂದೆ ಹೋಗುವಂತಹ ಒಂದು ಆರ್ಟಿಕಲ್ ಏನಾಗಿದೆ ಅಂದರೆ G7 ಐತಿಹಾಸಿಕ ತೆರಿಗೆ ಒಪ್ಪಂದವನ್ನು ನೋಡ್ತಾ ಇದ್ದೀವಿ. G7 ರಾಷ್ಟ್ರಗಳು ಕೂಡಿ ಏನು ಮಾಡಿದ್ದೇವೆ ಅಂದರೆ, ಸ್ನೇಹಿತರೆ, 2ನೇ ಆರ್ಟಿಕಲ್ ಆಗಿ ನಾವೇನು ನೋಡ್ತಾ ಇದ್ದೀವಿ, G7 ಐತಿಹಾಸಿಕ ತೆರಿಗೆ ಒಪ್ಪಂದವನ್ನು ನೋಡ್ತಾ ಇದ್ದೀವಿ. ಹಾಗಾದರೆ G7 ಅನ್ನೋದು ಏನಿದು? G7 ಅನ್ನುವಂಥದ್ದು ಏನಪ್ಪ ಅಂದರೆ ಇದೊಂದು ಯೂನಿಯನ್ ಗ್ರೂಪ್ ಆಗಿದೆ. ಅಂದರೆ ಯುರೋಪಿಯನ್ ಯೂನಿಯನ್ ಗ್ರೂಪ್ ಆಗಿರುವಂಥದ್ದು G7 ರಾಷ್ಟ್ರಗಳು ಯಾವ್ಯಾವು ಅಂಥೇಳಿ ನಾವು ನಿಮ್ಮೆಲ್ಲರಿಗೂ ಗೊತ್ತೇ ಇರುವಂಥದ್ದು G7 ಗಳನ್ನಾಗಿ ಸರಿ ಸ್ನೇಹಿತರೆ, ಈ G7 ರಾಷ್ಟ್ರಗಳನ್ನಾಗಿ ನಾವೇನು ನೋಡ್ತಾ ಇದ್ದೀವಿ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ G7 ರಾಷ್ಟ್ರಗಳು ಯಾವ್ಯಾವಪ್ಪ ಅಂದರೆ, ಸಾಮಾನ್ಯವಾಗಿ ನಾವೇನು ಗುರುತಿಸ್ತೀವಿ, ಈ G7 ರಾಷ್ಟ್ರಗಳನ್ನು ಈ ರೀತಿಯಾಗಿ ಗುರುತಿಸ್ತೀವಿ. ಒಂದು US, ಮೊದಲನೇದಾಗಿ US ಅನ್ನು, ಎರಡನೇದಾಗಿ UK, ಮೂರನೇದಾಗಿ ಕೆನಡಾ, ನಾಲ್ಕನೇದಾಗಿ ಫ್ರಾನ್ಸ್, ಯಾವುದಾಗಿದೆ ಫ್ರಾನ್ಸ್, ಐದನೇದಾಗಿರುವಂಥದ್ದು ಜರ್ಮನಿ, ಜರ್ಮನಿಯನ್ನು, 6 ಇಟಲಿಯನ್ನು,
6 ಇಟಲಿಯನ್ನು, 7ನೇದಾಗಿ ಜಪಾನ್ ಅನ್ನು ನಾವೇನು ಮಾಡ್ತೀವಿ ಈ G7 ರಾಷ್ಟ್ರಗಳು ಅಂಥೇಳಿ ಗುರುತಿಸುವಂಥದ್ದು. US, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಫ್ರಾನ್ಸ್, ಆಮೇಲೆ ಜರ್ಮನಿ, ಅದಾದಮೇಲೆ ಇಟ್ಲಿ, ಅದಾದಮೇಲೆ ಜಪಾನ್. ಈ 7 G7 ರಾಷ್ಟ್ರಗಳನ್ನು ನಾವು ಗುರುತಿಸ್ಕೊಳ್ತಾ ಇದ್ದೇವೆ. ಈ G7 ರಾಷ್ಟ್ರಗಳೊಂದಿಗೆ ಏನಾಗಿದೆ, ಐತಿಹಾಸಿಕವಾಗಿರುವಂಥ ಒಂದು ತೆರಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ನೋಡ್ರಿ, ಈ ಏನು ಮಾಡ್ತದೆ, ಈ G7 ತೆರಿಗೆ ಒಪ್ಪಂದ ನಡೀತಾ ಇದೆ. ಅದು ಯಾವುದಾಗಿದೆ ಅಂದರೆ ಜಾಗತಿಕ ಕಾರ್ಪೊರೇಟ್ ತೆರಿಗೆಯನ್ನು ಕನಿಷ್ಠ 15% ಇಳಿಸುವ ಐತಿಹಾಸಿಕ ಒಪ್ಪಂದವಾಗಿದೆ. ಇಡೀ ಜಾಗತಿಕವಾಗಿ ಕಾರ್ಪೊರೇಟ್ ತೆರಿಗೆಗಳನ್ನಪ್ಪ ಅಂದರೆ ಈ ಅಮೆಜಾನ್, ಫ್ಲಿಪ್ಕಾರ್ಟ್, ಅದಾದಮೇಲೆ ಇನ್ನೂ ಹಲವಾರು ರೀತಿಯಾಗಿರುವಂಥ ಸಂಸ್ಥೆಗಳಿದಾವಲ್ಲ, ಆ ಸಂಸ್ಥೆಗಳ ಮೇಲೆ ಅಥವಾ ಬೇರೆ ಬೇರೆ ಆಗಿರುವಂಥ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಸಂಸ್ಥೆಗಳ ಮೇಲೆ ತೆರಿಗೆಗಳನ್ನು ಹೇರುವಂಥದ್ದು ಏನಿದೆಯಲ್ಲ, ಆ ತೆರಿಗೆಯನ್ನು ಹೇರುವಂಥದ್ದನ್ನು ಎಷ್ಟಕ್ಕೆ ಇಳಿಸ್ಬೇಕಾಗಿದೆ, 15% ಏನು ಮಾಡಬೇಕು, ನಾವು ಆ ತೆರಿಗೆ ವಿಧವನ್ನು ಕಡಿಮೆ ಮಾಡ್ಕೋಬೇಕು ಅನ್ನುವಂಥ ಒಂದು ಒಪ್ಪಂದವಾಗಿದೆ ಅಂತ ಹೇಳ್ತೀವಿ. ಈ ಕೆಲವು ಒಪ್ಪಂದಗಳು, ಅಂತಿಮ ಒಪ್ಪಂದವು ಏನು ಮಾಡ್ಲಿಕ್ಕತ್ತದಪ್ಪ ಅಂದ್ರೆ ಈ ಮುಂದಿನ ತಿಂಗಳುಗಳಲ್ಲಿ ನಡೀತದೆ. ಅದೇ ಮುಂದಿನ ತಿಂಗಳುಗಳಲ್ಲಿ ನಡೆಯುವಂಥ G20 ರಾಷ್ಟ್ರಗಳ ಗ್ರೂಪ್ 20. ಸರ, ಈ ಜಿ ಅಂದ್ರೆ ಏನ್ರಿ ಇದು? G20, G7 ಹಂಗಂದ್ರೆ ಈ ಜಿ ಅಂದ್ರೆ ಏನಿದು? ಇದೇನದ ಗ್ರೂಪ್ ಅಂತೇಳಿ ಕರಿತೀವಿ. ಗ್ರೂಪ್ ಅನ್ನುವಂಥದ್ದು ಗ್ರೂಪ್ 7 ರಾಷ್ಟ್ರಗಳು, ಗ್ರೂಪ್ 20 ರಾಷ್ಟ್ರಗಳು, ಗುಂಪು 20 ರಾಷ್ಟ್ರಗಳು ಅಂತೇಳಿ ನಾವು ಗುರುತಿಸಿಕೊಳ್ಳುವಂಥದ್ದು. ಒಂದು ಗ್ರೂಪ್ ಬೇಕಲ್ಲ, ಒಂದು ಯೂನಿಯನ್ ಬೇಕಲ್ಲ, ಆ ಯೂನಿಯನ್ನೇ ನಾವೇನು ಮಾಡ್ಲಿಕ್ಕತ್ತೀವಿಪ್ಪ ಅಂದ್ರೆ ಜಿ ಅನ್ನುವಂಥದ್ದನ್ನು ಈ ಒಂದು ಚಿಹ್ನೆಗಳ ಮುಖಾಂತರವಾಗಿ ಗುರುತಿಸ್ಕೋತೀವಿ. ಅಂತ ಒಂದು ಜಿ ರಾಷ್ಟ್ರಗಳ ಮುಖಾಂತರವಾಗಿ G20 ರಾಷ್ಟ್ರಗಳ ಹಣಕಾಸು ಸಚಿವರ ಸಭೆ ಏರ್ಪಡಲಾಗಿದೆ. ಎಲ್ಲಿ? ಮುಂದಿನ ತಿಂಗಳಲ್ಲಿ ಈ ಒಂದು G20 ರಾಷ್ಟ್ರಗಳ ಶೃಂಗಸಭೆಯನ್ನು G20 ರಾಷ್ಟ್ರಗಳ ಒಂದು ಹಣಕಾಸು ಸಚಿವರು ಏನು ಮಾಡ್ತಾರೆ, ಕೂಡ್ಕೋತಾರೆ. ಅಂತ ರಾಷ್ಟ್ರಗಳು ಕೂಡ್ಕೊಂಡು ಏನು ಮಾಡ್ಲಿಕ್ಕತ್ತಾವಪ್ಪ ಅಂದರೆ 15% ತೆರಿಗೆಯನ್ನು ನಾವೇನು ಮಾಡಮು, ನೀಡೋಣ ಅಂಥೇಳಿ ಗುರುತಿಸ್ಲಿಕ್ಕತ್ತಾರ. ಈ ಒಂದು ಗುರುತಿಸುವಿಕೆಗೆ ಬುನಾದಿಯನ್ನು ಹಾಕಿಕೊಟ್ಟಂಥವ್ರು, ಇದರ ಒಂದು ಅಧ್ಯಕ್ಷತೆಯನ್ನು ಹೊಂದಿದಂಥವ್ರು ಯಾರು ಅಂದರೆ ಬ್ರಿಟನ್ ಹಣಕಾಸು ಸಚಿವರಾಗಿರುವಂಥವ್ರು. ಸರ, ಈ ಬ್ರಿಟನ್ ಹಣಕಾಸು ಸಚಿವರು ನಾರಾಯಣ ಮೂರ್ತಿ ಅವ್ರಿಗೆ ಏನಾಗಬೇಕು? ಯಾಕೆ ಇಲ್ಲಿ ನಾರಾಯಣ ಮೂರ್ತಿ ಅವರ ಹೆಸರು ಬಂದಿದೆ ಅಂದರೆ ಈ ನಾರಾಯಣ ಮೂರ್ತಿಯವರ ಅಳಿಯ ಆಗಿರುವಂಥ ರಿಷಿ ಸುನಕ್. ಈ ರಿಷಿ ಸುನಕ್ ಅವರ ಅಧ್ಯಕ್ಷತೆಯಲ್ಲಿ ಏನು ಮಾಡ್ಲಿಕ್ಕತ್ತದ, ಈ ಒಂದು G7 ಅನ್ನುವಂಥ ಸಭೆ ನಡೀಲಿಕ್ಕತ್ತದ. ಸರ, ಈ ರಿಷಿ ಸುನಕ್ ಯಾರಿಯಪ್ಪ ಅಂದ್ರೆ ಬ್ರಿಟನ್ ಹಣಕಾಸು ಸಚಿವರಾಗಿದ್ದಾರೆ. ಬ್ರಿಟನ್ನ ಹಣಕಾಸು ಸಚಿವರು ಯಾರಪ್ಪ ಅಂದರೆ ರಿಷಿ ಸುನಕ್. ರಿಷಿ ಸುನಕ್ಕು ನಮ್ಮ ಭಾರತಕ್ಕೂ ಏನು ಸಂಬಂಧಪ್ಪ ಅಂದ್ರೆ ಈ ರಿಷಿ ಸುನಕ್ ಅವರು ಇನ್ಫೋಸಿಸ್ ಅಧ್ಯಕ್ಷರಾಗಿರುವಂಥ, ಇನ್ಫೋಸಿಸ್ CEO ಆಗಿರುವಂಥ ನಾರಾಯಣ ಮೂರ್ತಿಯವರ ಅಳಿಯ ಅಂಥೇಳಿ ಗುರುತಿಸ್ಕೋತೀವಿ. ಇದು ಎಷ್ಟು ದಿನಗಳ ಕಾಲ ನಡೀತಾ ಇದೆ? G7 ಎಷ್ಟು ದಿನಗಳ ಕಾಲ ನಡೀತಾ ಇದೆ ಅಂದರೆ 2 ದಿನಗಳ ಕಾಲ. ಈ G7 ಅನ್ನುವಂಥದ್ದು 2 ದಿನಗಳ ಕಾಲ ಏನು ಮಾಡ್ಲಿಕ್ಕತ್ತದ, ಈ ಸಭೆ ನಡೀಲಿಕ್ಕತ್ತದ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥವ್ರು ಯಾರು? ರಿಷಿ ಸುನಕ್ ಅವರು ಅಂಥೇಳಿ ನಾವು ನೋಡ್ತೀವಿ. ಈ ಆರ್ಟಿಕಲ್ ಒಂದಿಗೆ ಮುಂದಿನ ಆರ್ಟಿಕಲಲ್ಲಿ ನಾವು ನೋಡ್ತಾ ಇದ್ದೀವಿ ಲಸಿಕಾ ಪ್ರವಾಹ. ಕರೋನಾ ವೈರಸ್ ಬತ್ತು ನೋಡ್ರಪ್ಪ. ಇಲ್ಲಿ ಇದೊಂದು ರೀತಿ ಗೊಂದಲಕ್ಕೆ ಕಾರಣ ಆಗಿಬಿಟ್ಟ. ಬರೇ ಜಗಳ. ಬಂಗಾಳದ ಲಸಿಕೆ ಪ್ರಮಾಣದಲ್ಲಿ ಯಾರ ಫೋಟೋ ಐತಿ? ದೀದಿ ಫೋಟೋ. ಈ ದೀದಿ ಅಂದ್ರೆ ಯಾರು? ಸಾಮಾನ್ಯವಾಗಿ ನ್ಯೂಸ್ ಪೇಪರ್ ನೋಡೋರು ಎಲ್ಲರಿಗೂ ಗೊತ್ತಿರ್ತದೆ. ಭಾಳ ನಿಕ್ನೇಮಿಂದ ನಾವೇನು ಮಾಡ್ತೀವಿ, ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಅವರನ್ನು ನಾವು ದೀದಿ ಅಂತೇಳಿ ಗುರುತಿಸ್ಕೋತೀವಿ. ಆ ದೀದಿ ಅನ್ನೋಂಥ ಏನು ಮಾಡ್ಲಿಕ್ಕತ್ತಾರು, ಮಮತಾ ಬ್ಯಾನರ್ಜಿ ಅನ್ನೋರು ಏನು ಮಾಡ್ಲಿಕ್ಕತ್ತಾರಪ್ಪ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರ ಕೋವಿಡ್ ಅಂತೇಳಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಕೋವಿಡ್ಗಾಗಿ ನಾವೇನು ಮಾಡ್ಲಿಕ್ಕತ್ತೀವಪ್ಪ ಅಂದ್ರೆ ಚಿಕಿತ್ಸೆ ಚುಚ್ಚುಮದ್ದನ್ನು ನೀಡ್ತೀವಲ್ಲ, ಆ ಚುಚ್ಚುಮದ್ದ ಅಥವಾ
ಲಸಿಕೆ ಪ್ರಮಾಣ ಪತ್ರದ ಮೇಲೆ ತಮ್ಮ ಒಂದು ಭಾವಚಿತ್ರವನ್ನು ಮುದ್ರಿಸಲಾಗಿದೆ ಅಂತೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರು? ಮಮತಾ ಬ್ಯಾನರ್ಜಿ. ಹೌದಾ? ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು? ಕೋಲ್ಕತ್ತಾ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಈ ಮಮತಾ ಬ್ಯಾನರ್ಜಿ ಅವ್ರು ಏನು ಮಾಡ್ಲಿಕ್ಕತ್ತಿದಾರು ಅಂದರೆ, ಈ ಮಮತಾ ಬ್ಯಾನರ್ಜಿ ಅವ್ರು ಏನು ಮಾಡ್ಲಿಕ್ಕತ್ತಾರಪ್ಪ ಅಂದ್ರೆ 18ರಿಂದ 44 ವರ್ಷದ ವ್ಯಕ್ತಿಗಳಿಗೆ, ಎಷ್ಟು? 18ರಿಂದ 44 ವರ್ಷದ ವ್ಯಕ್ತಿಗಳಿಗೆ ಲಸಿಕೆ ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದಾರೆ. ಅಂದರೆ ಚುಚ್ಚುಮದ್ದನ್ನು ಹಾಕಿಸ್ಕೊಂಡು ಕೋವಿಡ್ ವ್ಯಾಕ್ಸಿನನ್ನು ಹಾಕಿಸ್ಕೊಂಡಂಥವರಿಗೆ ಆ ಲಸಿಕೆ ಪ್ರಮಾಣ ಪತ್ರ ನೀಡ್ತಾ ಇದ್ದಾರಲ್ಲ, ಆ ಲಸಿಕೆ ಪ್ರಮಾಣ ಪತ್ರದಲ್ಲಿ ಯಾರ ಒಂದು ಭಾವಚಿತ್ರ ಮುದ್ರಿಸಲಾಗಿದೆ ಅಂದರೆ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿಯವರ ಚಿತ್ರವನ್ನು ಮುದ್ರಿಸಲಾಗಿದೆ. ಸರ ಇದೀ ಅದಕ್ಕೆ ವಿವಾದಕ್ಕೆ ಕಾರಣ ಆಗ್ಯದ್ರಿ. ಯಾಕೆ ಇದರ ನಡವಳಿಕೆ ಯಾಕೆ ನಾವು ಸ್ವಲ್ಪ ವಿವಾದವನ್ನು ಎಬ್ಬಿಸ್ತಾ ಇದ್ದೀವಿಪ್ಪ ಅಂದರೆ, ಇಲ್ಲಿ ಮಮತಾ ಬ್ಯಾನರ್ಜಿಗೂ ಹಾಗೂ ಕೇಂದ್ರ ಸರ್ಕಾರದವ್ರು ಏನು ಮಾಡ್ಲಿಕ್ಕತ್ತಿದ್ದಾರೆ, ನಮ್ಮ ಭಾರತ ಸರ್ಕಾರ, ಕೇಂದ್ರ ಸರ್ಕಾರದವ್ರು 45 ವರ್ಷಕ್ಕಿಂತಲೂ ಮೇಲ್ಪಟ್ಟಂಥವರಿಗೆ, ಯಾರು 45 ವರ್ಷ ಆಗಿದೆ ಅವರಿಗೆ ವ್ಯಾಕ್ಸಿನ್ ಕೊಡುವಂಥ ವ್ಯಕ್ತಿಗಳಿಗೆ ನಾವೇನು ಮಾಡ್ಲಿಕ್ಕತ್ತೀವಿ, ಲಸಿಕಾ ಪ್ರಮಾಣ ಪತ್ರವನ್ನು ನೋಡ್ತೀವಿ. ಯಾರ್ಯಾರು ವ್ಯಾಕ್ಸಿನ್ ಹಾಕ್ಕೊಂಡಿರೋ ಆ ವ್ಯಾಕ್ಸಿನ್ ಹಾಕ್ಕೊಂಡಂಥವರಲ್ಲಿ ಒಂದು ಆನ್ಲೈನ್ ಪ್ರಮಾಣ ಪತ್ರ ಇತ್ತುಪ್ಪ ಅಂದ್ರೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಭಾವಚಿತ್ರವನ್ನು ಏನು ಮಾಡ್ತೀವಿ ನಾವಿಲ್ಲಿ ನೋಡ್ಲಿಕ್ಕೆ ಸಿಗುತ್ತದೆ. ನೋಡ್ರಿ ಒಂದ್ಸರಿ ಯಾರ್ಯಾರು ವ್ಯಾಕ್ಸಿನ್ ಹಾಕ್ಕೊಂಡಿರಲ್ಲ, ಯಾರ್ಯಾರು ವ್ಯಾಕ್ಸಿನ್ ಹಾಕ್ಕೊಂಡಿರ್ತೀರಿ ಅವರ ಒಂದು ಪ್ರಮಾಣ ಪತ್ರವನ್ನು ತೆಗೆದು ನೋಡ್ರಿ, ಹಿಂಗೆ 1ನೇ ಡೋಸಸ್ ಹಾಕ್ಕೊಂಡಿನಿ, 2ನೇ ಡೋಸ್ ಹಾಕ್ಕೊಂಡಿನಿ ಅನ್ನುವಂಥ ಒಂದು ಪ್ರಮಾಣ ಪತ್ರ ಏನು ಬರ್ತೈತಿ, ಆ ಪ್ರಮಾಣ ಪತ್ರದ ಮೇಲೆ ಯಾರೋ ಒಂದು ಚಿತ್ರ ಅದ ಅಂತೇಳಿ ಕಾಣ್ತೀವಿ ನಾವು, ಪ್ರಧಾನಿ ಮೋದಿಯವರ ಚಿತ್ರ ಅದು. ಆದರೆ ಇಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರದವ್ರು ಏನು ಮಾಡ್ಲಿಕ್ಕತ್ತಾರ, 18ರಿಂದ 44 ವರ್ಷದವರೆಗೆ ಲಸಿಕೆಯನ್ನು ಕೊಡ್ಲಿಕ್ಕತ್ತಾರ. ಅದು ಯಾರ್ದು? ಇದು 18ರಿಂದ 44 ವರ್ಷದ ವ್ಯಕ್ತಿಗಳಿಗೆ, 18ರಿಂದ 44 ವರ್ಷದ ಒಳಗಿನ ವ್ಯಕ್ತಿಗಳಿಗೆ ಲಸಿಕಾ ಕಾರ್ಯಕ್ರಮ ನಡೆಸ್ಲಿಕ್ಕತ್ತೀವಿ. ಅದು ನಮ್ಮ ರಾಜ್ಯ ಸರ್ಕಾರ ನಡೆಸ್ಲಿಕ್ಕತ್ತದೆ. ನಮ್ಮ ರಾಜ್ಯ ಸರ್ಕಾರ ನಡೆಸಬೇಕಾಗಿತ್ತು ಅಂದ್ರೆ ಮೋದಿ ಚಿತ್ರವನ್ನು ಯಾಕೆ ಹಾಕ್ಬೇಕು? ನಾವು ನಮ್ಮ ರಾಜ್ಯದವ್ರು ಹಾಕೋರು. ಅದಕ್ಕೋಸ್ಕರ ನಾವು ಯಾರ್ದು ಹಾಕಿವಿ? ಮಮತಾ ಬ್ಯಾನರ್ಜಿಯವರನ್ನ ಚಿತ್ರವನ್ನು ಅಲ್ಲಿ ಮುದ್ರಿಸಲಾಗಿದೆ ಅಂಥೇಳಿ ಹೇಳ್ತೀವಿ. ಅಲ್ಲಿ ದೀದಿ ಚಿತ್ರವನ್ನು, ಮಮತಾ ಬ್ಯಾನರ್ಜಿಯವರ ಬಹಳ ಪ್ರಚಲಿತವಾಗಿರುವಂಥದ್ದು ನಿಕ್ ನೇಮ್ ಅಂತೇಳಿ ಏನು ಕರಿತೀವಲ್ಲ ಅದು ದೀದಿ ಅಂತೇಳಿ ಗುರುತಿಸ್. ಇದು ಒಂದಾಯ್ತಾ? ಇನ್ನು ವೆಂಕಟೇಶ್ ಮೂರ್ತಿ ಖಾದ್ರಿ ಶಾಮಣ್ಣ ಪ್ರಶಸ್ತಿ ಅಂತ, ವೆಂಕಟೇಶ್ ಮೂರ್ತಿ ಅವ್ರಿಗೆ ಏನು ಮಾಡಿದೆ, ಖಾದ್ರಿ ಶಾಮಣ್ಣ ಪ್ರಶಸ್ತಿ ಸಿಕ್ಕದ. ಹಾಗಾದ್ರೆ ಈ ಖಾದ್ರಿ ಶಾಮಣ್ಣ ಪ್ರಶಸ್ತಿ ಏನ್ರಿ ಇದು? ಈ ವೆಂಕಟೇಶ್ ಮೂರ್ತಿ ಅವ್ರು ಯಾರು? ಖಾದ್ರಿ ಶಾಮಣ್ಣನ ಪ್ರಶಸ್ತಿ ಅಂತೇಳಿ ಎಲ್ಲಾದರೂ ಕೇಳಿದ್ದೀರಾ? ಹಾಗಾದ್ರೆ ಕೇಳಿರ್ತೀರ ಸಾಮಾನ್ಯವಾಗಿ. ಇದು ಒಂದೇನೈತಿಪ್ಪ ಅಂದ್ರೆ ಪತ್ರಿಕೋದ್ಯಮ ಪ್ರಶಸ್ತಿ ಅದ. ಖಾದ್ರಿ ಶಾಮಣ್ಣ ಅನ್ನೋಂಥವ್ರು ಏನದಾರೆ ಒಬ್ಬ ಖ್ಯಾತ ಪತ್ರಿಕೋದ್ಯಮಿಯಾಗಿದ್ದರು. ಆ ಪತ್ರಿಕೋದ್ಯಮಿಯ ಪ್ರಶಸ್ತಿಯನ್ನು ಏನು ಮಾಡ್ಲಿಕ್ಕತ್ತೀವಿ ಇವತ್ತು ಕೊಡ್ಲಿಕ್ಕತ್ತೀವಿ. ಅದುವೇ ಹಿರಿಯ ಪತ್ರಕರ್ತ ಆಗಿರುವಂಥ ಹಾಸನದ RP ವೆಂಕಟೇಶ್ ಮೂರ್ತಿ ಅವರಿಗೆ. ಯಾರಿಗೆ ಕೊಡ್ಲಿಕ್ಕತ್ತೀವಿ? ಹಿರಿಯ ಪತ್ರಕರ್ತ ಆಗಿರುವಂಥ RP ವೆಂಕಟೇಶ್ ಮೂರ್ತಿ ಅವರಿಗೆ ಏನು ಮಾಡ್ಲಿಕ್ಕತ್ತೀವಿ, ಖಾದ್ರಿ ಪುರಸ್ಕಾರವನ್ನು, ಖಾದ್ರಿ ಪ್ರಶಸ್ತಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಹಾಗಾದರೆ ಈ ವೆಂಕಟೇಶ್ ಮೂರ್ತಿ ಯಾರು ಅಂದರೆ 1976ರಿಂದ ಪತ್ರಿಕಾ ರಂಗದಲ್ಲಿದ್ದಾರೆ. 1976ರಿಂದ ಪ್ರೆಸೆಂಟಾಗಿ 2021ರವರೆಗೆ ಈ ಪತ್ರಿಕಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಇವರು ಎಲ್ಲಿಯವರಪ್ಪ ಅಂದರೆ ಹಾಸನ ಜಿಲ್ಲೆಯ ಸಕಲೇಶ್ಪುರದ ರಾಂಪುರ ಗ್ರಾಮದಿಂದ ಬಂದಿರುವಂಥವ್ರು. ಇವರು ಎಲ್ಲಿಂದ ಬಂದಿದ್ದಾರೆ? ಹಾಸನ ಜಿಲ್ಲೆಯ ಸಕಲೇಶ್ಪುರದ ರಾಂಪುರ ಗ್ರಾಮದಿಂದ ಬಂದಿದ್ದಾರೆ. ಇವರು ನಡೆಸುವಂಥ ದಿನಪತ್ರಿಕೆ ಯಾವುದಪ್ಪ ಅಂದರೆ, ಇವರು ನಡೆಸುವಂಥ ದಿನಪತ್ರಿಕೆ ಜನತಾ ಮಾಧ್ಯಮ. ಯಾವುದು? ಜನತಾ ಮಾಧ್ಯಮ ಅನ್ನುವಂಥ ಒಂದು ದಿನಪತ್ರಿಕೆಯನ್ನು ನಡೆಸ್ಕೊಂತ ಬರ್ತಾ ಇದ್ದಾರೆ. ಆ ಒಂದು ಕಾರ್ಯವೈಖರಿಗಾಗಿ ಅವರ ಒಂದು ಸೇವಾ ಮನೋಭಾವ, ಸೇವಾ ಒಂದು ಭಾವನೆಯನ್ನು ಇಟ್ಕೊಂಡು ಸೇವಾ ಒಂದು ರಂಗದಲ್ಲಿ ಅವರು ಮಾಡಿರುವಂಥ ಸಾಧನೆಗಾಗಿ ಬ್ಲ್ಯಾಕ್ ಫಂಗಸ್ ಬಗ್ಗೆ ಕೊರೋನಾ ಹೋಯ್ತು. ಈಗ ಬ್ಲ್ಯಾಕ್ ಫಂಗಸ್ ಮತ್ತು ಕೊರೋನಾ ಹೋಗಿಲ್ರಿ ಇನ್ನೂ ಅದ. ಮತ್ತು ಕೊರೋನಾ ಹೋಗ್ಯದ ಅಂತ ಎಲ್ಲರೂ ತಿರುಗಾಡಿರಿ, ಹೊರಗೆ ಬಂದರೂ ಬರ್ಬೋದು, ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನೋಡ್ರಿ ನಾವು ಮನ್ಯಾಗ ಕೂತು ಹೆಂಗೆ ಕೂತೀವಿ, ನಾವು ಆರಾಮ್ ಕೂತೀವಿ. ನೀವು ಹಂಗೆ ಆರಾಮ್ ಮನ್ಯಾಗ ಕುಂದ್ರೆ ಸರ್ ಊಟ ಏನು ಮಾಡ್ಬೇಕು ರೀ? ಮನ್ಯಾಗ ಮಾಡಿ ಹಾಕ್ತಾರಲ್ರಿ.
ನೋಡ್ರಿ, ಕೊರೋನಾ ರೋಗಿಗಳಿಗೆ ಏನು ಮಾಡ್ಲಿಕ್ಕತ್ತೀವಿ ನಾವು, ಈ ಕೊರೋನಾ ಬ್ಲ್ಯಾಕ್ ಫಂಗಸ್ ಅನ್ನುವಂಥದ್ದನ್ನು, ಈ ಬ್ಲ್ಯಾಕ್ ಫಂಗಸ್ಸಿಗೆ ನಾವೇನು ಕರಿತೀವಿ ಅಂದ್ರೆ ಕಪ್ಪು ಶಿಲೀಂಧ್ರ ಅಂತೇಳಿನೂ ಕರಿತೀವಿ. ಎಲ್ಲಿ ಉದ್ಭವ ಆಗ್ತದೆ, ಇಲ್ಲಿ ಕಿವಿ ಇರ್ತದಲ್ರಿ, ಈ ಕಿವಿಯ ಭಾಗದಲ್ಲಿ ಮೊದಲನೇದಾಗಿ ಉದ್ಭವ ಆಗೋದೇ ಕಿವಿ ಏನಾಗ್ಲಿಕ್ಕತ್ತದಪ್ಪ ಅಂದ್ರೆ ಒಂದು ಸ್ವಲ್ಪ ಕಂದುಗಟ್ಟದಂಗೆ ಆಗ್ತದೆ. ಅಲ್ಲಿಂದ ಪ್ರಾರಂಭ ಆಗಿದ್ದು ಇಡೀ ಇಡೀ ಒಂದು ತಲೆಯ ಭಾಗವನ್ನು ಆವರಿಸ್ಕೊತ ಹೋಗ್ತೈತಿ. ಇದು ಎಲ್ಲೆಲ್ಲಿ ಬರ್ಲಿಕ್ಕತ್ತದಪ್ಪ ಅಂದ್ರೆ ಆಲ್ರೆಡಿ ಯಾರು ಕೋವಿಡ್ಗೆ ಒಳಗಾಗಿರ್ತಾರೆ, ಯಾರು ಕೊರೋನಾ ರೋಗಕ್ಕೆ ತುತ್ತಾಗಿದ್ದಾರೆ ಅಂಥವರಲ್ಲಿ ಕಾಣಿಸ್ಕೋತದೆ. ಯಾಕೆ ಅಂಥವರಲ್ಲಿ ಕಾಣಿಸ್ಕೋತದಪ್ಪ ಅಂದ್ರೆ ಅವರಲ್ಲಿ ಈ ಹ್ಯುಮಿನಿಟಿ ಪವರ್ ಏನೈತಿಲ್ಲ, ಆ ಇಮ್ಯುನಿಟಿ ಪವರ್ ಅನ್ನೋದು ಕಡಿಮೆ ಆಗಿರುವುದರಿಂದ, ಅದರಲ್ಲಿನೂ ಮೊದಲೇದಾಗಿ ಏನು ಮಾಡ್ತೀವಿ, ಬಹಳಷ್ಟು ಮೊದಲೇ ರೋಗಿಗೆ ತುತ್ತಾಗಿದ್ದು, ಮೊದಲೇ ಯಾವುದಾದ್ರೂ ಒಂದು ರೋಗಕ್ಕೆ ತುತ್ತಾಗಿರ್ತಾರೆ. ಈಗ ಡಯಾಬಿಟಿಸ್ ಐತಿ, BP ಅದ, ಬೇರೆ ಬೇರೆ ಆಗಿರುವಂಥ ಒಂದಿಷ್ಟು ಕಾಯಿಲೆಗಳಿಗೆ ತುತ್ತಾಗಿದ್ದು, ಆಜನ್ಮ ಕಾಯಿಲೆಗಳಂತೇಳಿ ಕರಿತೀವಿ, ಆಜನ್ಮ ಕಾಯಿಲೆಗಳಿಗೆ ತುತ್ತಾಗಿದ್ದು ಅಂಥವ್ರಿಗೆ ಕರೋನಾ ಬಂದಿತ್ತು ಅಂದ್ರೆ ಅವರಲ್ಲಿ ಮಾತ್ರ ಏನು ಮಾಡ್ಲಿಕ್ಕತ್ತದಂದ್ರೆ ಈ ಬ್ಲ್ಯಾಕ್ ಫಂಗಸ್ ಅನ್ನುವಂಥದ್ದು ಕಾಣಿಸ್ಕೊಳಿಕತ್ತಿದೆ ಅಂತ ಹೇಳ್ತೀವಿ. ಈ ಬ್ಲ್ಯಾಕ್ ಫಂಗಸ್ಸನ್ನು ತಡಿಬೇಕಾಗಿತ್ತಪ್ಪ ಅಂದ್ರೆ ಇದರ ಮೊದಲನೇ ಹಂತ ಏನು ಮಾಡ್ತೈತಿ, ಉಚಿತ ಚಿಕಿತ್ಸೆಯನ್ನು ನೀಡ್ತೀವಿ. ಕಪ್ಪು ಶಿಲೀಂಧ್ರಕ್ಕೆ ಬ್ಲ್ಯಾಕ್ ಫಂಗಸ್ ಅಂದ್ರೇನು, ಕಪ್ಪು ಶಿಲೀಂಧ್ರ ಅಂತ ತೂತಾಗಿದಾರಪ್ಪ ಅಂದರೆ ಕಣ್ಣ, ಮೂಗ, ದವಡೆ ಮುಂತಾದ ದೇಹದ ಅತ್ಯಮೂಲ್ಯ ಭಾಗಗಳನ್ನು ಕಳೆದುಕೊಳ್ಳುವುದು ಸಾಮಾನ್ಯ ಆಗೈತಿ. ಬ್ಲ್ಯಾಕ್ ಫಂಗಸ್ ಒಬ್ಬ ಮನುಷ್ಯನಿಗೆ ಬಂತು ಅಂದ್ರೆ ಕೆಲವೊಂದು ದೇಹದ ಭಾಗಗಳ ಅದಕ್ಕೆ ತುತ್ತಾಗ್ತದೆ. ಆ ತುತ್ತಾಗಿದ್ದರೆ ಕಣ್ಣು, ಮೂಗು, ದವಡೆ, ನಮ್ಮ ಹಲ್ಲಿನ ದವಡೆ, ಇಂಥ ಅಮೂಲ್ಯ ಅಂಗಾಂಗಗಳನ್ನು ಕಳೆದುಕೊಂಡಿರುವಂಥದ್ದು ಏನೈತಿ ಸಾಮಾನ್ಯವಾಗಿರುವಂಥದ್ದು. ಅಂತಹ ರೋಗಿಗಳಿಗೆ ರೋಬೋಟಿಕ್ ಆಗಿರುವಂಥ ಕಣ್ಣುಗಳನ್ನು, ಮೂಗುಗಳನ್ನು, ದವಡೆಗಳನ್ನು ಜೋಡಿಸುವವರೆಗೆ ಸರ್ಕಾರ ನೆರವಿಗೆ ನಿಲ್ಲಬೇಕು ಅನ್ನುವಂಥದ್ದೇ ಈ ಒಂದು ಅಂಗಾಂಗ ಜೋಡಣೆ ಅಂತೇಳಿ ಕರಿತೀವಿ. ಹೌದಾ, ಇಲ್ಲೇನು ಭಾಳ ಮಹತ್ವದ್ದಿಲ್ಲ ಅಂತ ಹೇಳ್ತೀವಿ, ಸ್ವಲ್ಪ ತಿಳ್ಕೊಂಡ್ರೆ ಸಾಕಿಲಿ. ಈ ಆರ್ಟಿಕಲಲ್ಲಿ ನಾವೇನು ಮಾಡ್ಲಿಕ್ಕತ್ತೀವಿ, ಈ ಬ್ಲ್ಯಾಕ್ ಫಂಗಸ್ ಹೆಂಗೆ ಬರ್ಬೋದು, ಎದಕ್ಕೆ ಕಾರಣ ಆಗಿದೆಯಪ್ಪ ಅಂದರೆ ಜಿಂಕ್, ಸತು ಅಂತೇಳಿ ಏನು ಕರಿತೀವಿ, ಆ ಜಿಂಕ್ ಕಬ್ಬಿಣದ ಅಂಶವಿರುವ ಮಾತ್ರೆಗಳ ಅತಿ ಸೇವನೆ ಕೂಡ ಬ್ಲ್ಯಾಕ್ ಶಿಲೀಂಧ್ರಕ್ಕೆ ಕಾರಣ ಆಗ್ತದೆ. ಏನ್ರಿ ಸರ್, ಜಿಂಕ್ ಮತ್ತು ಕಬ್ಬಿಣದ ಅಂಶ ಏನು ಜಾಸ್ತಿ ಇರುವಂಥ ಮಾತ್ರೆಗಳಿರ್ತಾವಲ್ಲ, ದಿನ ತೆಗೆದುಕೊಳ್ಳುವಂಥ ಮಾತ್ರೆಗಳೇನಿದಾವಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥ ಮಾತ್ರೆಗಳು ಬಿಟ್ಟು ನಾರ್ಮಲಾಗಿ ನಾವೇನು ತೊಗೋತೀವಲ್ಲ, ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳುವಂಥ ಮಾತ್ರೆಗಳಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಉಂಟಾದರೂ ಸದಕ್ಕೂ ಏನಾಗ್ತೈತಿ, ಈ ಬ್ಲ್ಯಾಕ್ ಫಂಗಸ್ ಬರುವಂಥದ್ದು ಐತಿ ಅಂತೇಳಿ. ಅದರಿಂದ ಇದನ್ನು ಹೋಗಿಸ್ಬೇಕಾದ್ರೆ ಅತಿಯಾಗಿರುವಂಥದ್ದು ಏನೈತಿಪ್ಪ ಅಂದ್ರೆ ಈ ಸಹಜವಾಗಿ ನಾವು ತಿನ್ನುವಂಥ ತರಕಾರಿ ಮತ್ತು ಸೊಪ್ಪುಗಳಲ್ಲಿ ನಮಗೆ ಎಷ್ಟು ಬೇಕು ದೇಹಕ್ಕೆ ಅಷ್ಟು ಏನೈತಿ ಕಬ್ಬಿನಾಂಶ ಅದ. ಅದನ್ನು ಬಿಟ್ಟು ಹೆಚ್ಚಿಗೆ ಇನ್ನೂ ಎಷ್ಟು ಕಬ್ಬಿನಾಂಶ ನಮ್ಮ ದೇಹಕ್ಕೆ ಸೇರ್ಕೊಂಡ್ತವಪ್ಪ ಅಂದ್ರೆ ಅದು ಆಗ್ತದೆ ಬ್ಲ್ಯಾಕ್ ಫಂಗಸ್. ಬ್ಲ್ಯಾಕ್ ಫಂಗಸ್ ಅಂದ್ರೆ ಏನಿಲ್ಲ, ಕಪ್ಪು ಶಿಲೀಂಧ್ರ ಅಂತೇಳಿ ನಾವು ತಿಳ್ಕೊಬೋದು. ಇನ್ನು ವಿಂಡೋಸ್ 11 ಒಂದು ಬಿಡುಗಡೆ ಮಾಡ್ಲಿಕ್ಕೆ ಹತ್ತಾರಂತ ನೋಡ್ರಿ. ಕಂಪ್ಯೂಟ್ರ್ ಯಾರ್ಯಾರಿಗೆ ಭಾಳ ಇಷ್ಟ ಇರ್ತದೆ, ಕಂಪ್ಯೂಟ್ರ್ ಆಪ್ರೇಟರ್ಗಳಲ್ಲಿದ್ರುವಪ್ಪ ಅಂದ್ರೆ ಆ ಕಂಪ್ಯೂಟರ್ ಆಪ್ರೇಟರ್ಗಳಿಗೆ ವಿಂಡೋಸ್ 11 ಬಿಡುಗಡೆಗೆ ಸಿದ್ಧತೆಗೊಂಡದು ನೋಡ್ರಿ. ಕ್ವಶನ್ ಮಾರ್ಕ್ ಅದ, ಕೆಲವೊಂದು ಕಡೆ ಹೇಳ್ತಾರೆ SSLC ಹಿಂಗೂ ಇರ್ಬೋದು, SSLC ಪರೀಕ್ಷೆ ರದ್ದು, ಮುಂದೆ ಕ್ವಶನ್ ಮಾರ್ಕ್ ಕೊಟ್ರಪ್ಪ ಅಂದ್ರೆ ಆಗಿಲ್ಲ, ಅದು ಆಗ್ತದ ಏನೋ, ಮಾಡಬಹುದು ಏನೋ ಅನ್ನುವಂಥದ್ದು. ಇಲ್ಲಿ ವಿಂಡೋಸ್ 11 ಬಿಡುಗಡೆಗೆ ಸಿದ್ಧತೆ ಮಾಡಿಕೊಂಡದು, ಆದರೆ ಬಿಡುಗಡೆ ಮಾಡಿಲ್ರೆ, ಸಿದ್ಧತೆ ಆಗಿದೆ ಹೊರತು ಬಿಡುಗಡೆ ಆಗಿಲ್ಲ ಅಂತೇಳಿ. ಹೌದಾ, ವಿಂಡೋಸ್ ಅನ್ನುವಂಥದ್ದು ಏನೈತಿ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಅದ ಅಂತೇಳಿ ನಾವೆಲ್ಲರಿಗೂ ಗೊತ್ತದ. ವಿಂಡೋಸ್ ಅನ್ನುವಂಥದ್ದು ಏನೈತಿ ಒಂದು ಆಪ್ರೇಟಿಂಗ್ ಸಿಸ್ಟಮ್, ಇಟ್ಸ್ ನಾಟ್ ಎ ಅಪ್ಲಿಕೇಶನ್ ಸಿಸ್ಟಮ್. ಇದೊಂದು ಅಪ್ಲಿಕೇಶನ್ ಸಿಸ್ಟಮ್ ಅಲ್ಲ, ಇದೊಂದು ಆಪ್ರೇಟಿಂಗ್ ಸಿಸ್ಟಮ್. ಹಾಗಾದ್ರೆ ಆಪ್ರೇಟಿಂಗ್ ಸಿಸ್ಟಮ್ಗೂ OSಗೂ ಮತ್ತು ಅಪ್ಲಿಕೇಶನ್ ಸಿಸ್ಟಮಿಗೂ ಏನು, ಒಂದು ಅಪ್ಲಿಕೇಶನ್ ಸಿಸ್ಟಮಿಗೂ ಏನು ವ್ಯತ್ಯಾಸ ಐತಿ?
ಕಂಪ್ಯೂಟರ್ನಾಗ ಬರುವಂಥದ್ದು ಇದು. ಕಂಪ್ಯೂಟರ್ನಾಗ ನಿಮಗೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತೇ ಇದಕ್ಕೆ ನಾವೇನು ಹೆಚ್ಚಿಗೆ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. OS ಮತ್ತು AP ಅಂತೇಳಿ ಗುರುತು ಸಿಗುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೆ ಕಂಪ್ಯೂಟರ್ನ ಪ್ರಾರಂಭ ಮಾಡ್ಲಿಕ್ಕೆ ಬರುವಂಥದ್ದು. ಇದು ಆಪ್ರೇಟಿಂಗ್ ಸಿಸ್ಟಮ್ ಅದು ಯಾವುದೋ ವಿಂಡೋಸ್ 10 XP, ಆಮೇಲೆ ವಿಂಡೋಸ್ ವಿಸ್ತಾ XP, ಆಮೇಲೆ ವಿಂಡೋಸ್ 7, ವಿಂಡೋಸ್ 10 ಇವೆಲ್ಲ ಏನದಾವ ನುಡಿ, ಫೋಟೋಶಾಪ್, ಆಮೇಲೆ PDF ಫೈಲ್ ಮಾಡೋಕ್ಕೆ ಅಡೋಬ್ ರೀಡರ್, ಅದಾದಮೇಲೆ ನುಡಿ. ಈ ನುಡಿ ಎನ್ನುವಂಥವು ಏನದಾವು ಅಂದ್ರೆ ಇವೆಲ್ಲ ಅಪ್ಲಿಕೇಶನ್ ಸಿಸ್ಟಮ್ ಆಗಿದೆ ಅಂತೇಳಿ, ಇವೆಲ್ಲ ಏನದಾವು ಅಪ್ಲಿಕೇಶನ್ ಸಿಸ್ಟಮ್ಗಳಾಗಿವೆ ಅಂಥೇಳಿ ನಾವು ಗುರುತಿಸ್ಕೋತೀವಿ. ಅಂತಹ ಒಂದು ಈಗಿರುವಂತಹ ವಿಂಡೋಸ್ 10, ಈಗ ನಾವು ಪ್ರೆಸೆಂಟಾಗಿ ಯಾವುದನ್ನು ಆಪ್ರೇಟಿಂಗ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ವಿಂಡೋಸ್ 10 ಆಪ್ರೇಟಿಂಗ್ ಮಾಡ್ಲಿಕ್ಕತ್ತೀವಿ. ಅದೇ ಮುಂದೆ ಕೆಲವೊಂದಿಷ್ಟು ಹೊಸ ಅವತರಣಿಕೆಗಳು ಬಂದು ವಿಂಡೋಸ್ 11 ಬಿಡುಗಡೆ ಮಾಡಬಹುದು, ಅಥವಾ ಇದೇ ತಿಂಗಳು 24ರಂದು ಜೂನ್ 24ಕ್ಕೆ ಏನು ಮಾಡ್ಬೋದು, ವಿಂಡೋಸ್ 10 ಆಪ್ರೇಟಿಂಗ್ ಸಿಸ್ಟಮನ್ನಾಗಿ ಮಾಡ್ಬೋದು ಅಂತೇಳಿ. ಹಾಗಾದ್ರೆ ಈ ಆಪ್ರೇಟಿಂಗ್ ಸಿಸ್ಟಮನ್ನು ವಿಂಡೋಸ್ 10 ಪರಿಚಯ ಮಾಡಿದವ್ರು ಯಾರು? ವಿಂಡೋಸ್ 11 ಪರಿಚಯ ಮಾಡಲಿಕ್ಕೆ ಹೊರಟಿರುವಂಥವ್ರೆ ಮೈಕ್ರೋಸಾಫ್ಟ್ ಸಂಸ್ಥೆ. ಯಾವುದು? ಮೈಕ್ರೋಸಾಫ್ಟ್ ಸಂಸ್ಥೆ. ಕಂಪ್ಯೂಟರ್ ಕ್ಷೇತ್ರದಲ್ಲೇ ಅತ್ಯಂತ ಪ್ರಸಿದ್ಧಿಯಾಗಿರುವಂಥ ಒಂದು ಸಂಸ್ಥೆ ಅಂತೇಳಿ ಗುರುತಿಸ್ಕೋತೀವಿ. ಆ ಮೈಕ್ರೋಸಾಫ್ಟ್ ಸಂಸ್ಥೆ ಏನು ಮಾಡ್ಲಿಕ್ಕತ್ತದ, ಈ ವಿಂಡೋಸ್ 11 ಉದ್ಘಾಟನೆ ಮಾಡಲಿಕ್ಕೆ ಸನ್ನದ್ಧವಾಗಿದೆ ಅಥವಾ ಸಿದ್ಧವಾಗಿದೆ ಅಂತೇಳಿ. ಸ್ನೇಹಿತರೆ, ಮುಂದಿನ ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ಮುಂದಿನ ಆರ್ಟಿಕಲೇ ಭಾರತದಿಂದ ವಿಶ್ವಕಪ್ ಸ್ಥಳಾಂತರ. ನೋಡ್ರಿ, ಭಾರತದಿಂದ ಈ ಸಾರಿ ನಡೆಯಲಿರುವಂತಹ ವಿಶ್ವಕಪ್ ಆಗಬಹುದಾ ಅಂಥೇಳಿ. ಯಾಕಂದ್ರೆ ಅತಿ ಹೆಚ್ಚು ಕೊರೋನಾ ವೈರಸ್ ಕಾರಣದಿಂದ, ಕೊರೋನಾ ತುರ್ತು ಪರಿಸ್ಥಿತಿಯಿಂದ ಇಲ್ಲಿ ನಡೆಯುವಂತಹ ಒಂದು ಪ್ರತಿಷ್ಠಿತವಾಗಿರುವಂಥ ICC T20 2020 ವರ್ಲ್ಡ್ ಕಪ್ ಭಾರತದಿಂದ ಸ್ಥಳಾಂತರಗೊಳ್ಳುವ ಸಾಧ್ಯತೆ ಏನೈತಪ್ಪ ಅಂದ್ರೆ ಅತಿ ಹೆಚ್ಚು. ಸ್ಥಳಾಂತರಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ತೀವಿ. ಇನ್ನೂ ಗೊಂಡಿಲ್ಲ, ಸ್ಥಳಾಂತರ ಆಗಿಲ್ಲ, ಅದರ ಸಾಧ್ಯತೆ ಇದೆ ಅಂತೇಳಿ. ಯಾಕಂದರೆ ಇದು ಎಲ್ಲಿ ನಡೀಲಿದೆ ಅಂದರೆ UAEಯಲ್ಲಿ ನಡೆಯುವುದು ಬಹುತೇಕ ಖಚಿತಗೊಂಡಿದೆ. ಭಾರತದಿಂದ ಸ್ಥಳಾಂತರ ಆಯಿತಪ್ಪ ಅಂದ್ರೆ ಇಲ್ಲಿ ನಡೀತದೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೇಳಿ ಏನು ಕರಿತೀವಲ್ಲ, ಆ ಒಂದು ಸ್ಥಳದಲ್ಲಿ ನಡಿಬಹುದು ಅಂತೇಳಿ. ಹಾಗಾದ್ರೆ ಇದು ಎಲ್ಲಿ ನಡಿಬಹುದು ನೋಡ್ರಿ, ಎಲ್ಲೆಲ್ಲಿ ನಡೀತದಪ್ಪ ಅಂದ್ರೆ UAE ಇದನ್ನು ಮೀಸಲು ತಾಣವಾಗಿದೆ. ಮೊದಲನೇದಾಗಿ ಶಾರ್ಜಾ ಮೈದಾನ, ದುಬೈ ಮತ್ತು ಅಬುದಾಬಿ, ಈ 3 ಪ್ರಮುಖವಾಗಿರುವಂಥ ಸ್ಟೇಡಿಯಂಗಳಾಗಿವೆ. ಒಂದು ಶಾರ್ಜಾ, ದುಬೈ, ಅಬುದಾಬಿ. ಮಸ್ಕತ್ನಲ್ಲಿಯೂ ಪಂದ್ಯಗಳನ್ನು ಆಯೋಜಿಸುವ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಓಮನ್ನ ರಾಜಧಾನಿ ಯಾವುದು? ಮಸ್ಕತ್. ಓಮನ್ನ ರಾಜಧಾನಿ ಯಾವುದಾಗಿದೆ ಅಂದರೆ ಮಸ್ಕತ್ ಆಗಿದೆ. ಯಾವಾಗ ನಡೀಬೋದು? ಅಕ್ಟೋಬರ್ ಕೊನೆಯ ವಾರದಲ್ಲಿ ಪಂದ್ಯ ಆರಂಭಗೊಳ್ಬೋದು. ಅಕ್ಟೋಬರ್ ಕೊನೆಯ ವಾರದಲ್ಲಿ, ಲಾಸ್ಟ್ ವೀಕ್ ಒಳಗೆ ಏನು ಮಾಡ್ಬೋದಪ್ಪ ಅಂದ್ರೆ ಈ ಪಂದ್ಯ ಆರಂಭ ಆಗಬಹುದು ಅಂತೇಳಿ ನಾವು ಗುರುತಿಸ್ಕೋತೀವಿ. ನೋಡಿ, ಇಲ್ಲಿ ಇನ್ನೊಂದು ಏನು ಹೇಳ್ಬೇಕಾಗಿತ್ತಪ್ಪ ಅಂದರೆ, ಇನ್ನು IPL ಆವೃತ್ತಿ ಅದ, UAE IPL ಆವೃತ್ತಿ. ಈಗ ನಮ್ಮ ಭಾರತದಲ್ಲಿ IPL ರದ್ದಾಗಿತ್ತಲ್ಲ, ಆ IPL ರದ್ದಾಗಿದ್ದನ್ನು ನಾವೆಲ್ಲಿ ನಡೆಸ್ತಾ ಇದ್ದೀವಿ ಅಂದ್ರೆ UAE ಒಳಗೆ ನಡೆಸುವಂಥ ಸಾಧ್ಯತೆ ಇದೆ. ಆ ನಡೆಸೋದು ಮುಗಿದ ನಂತರ, UAE ಆವೃತ್ತಿ IPL ಮುಗಿದ ನಂತರ ಅಕ್ಟೋಬರ್ 10ಕ್ಕೆ ಏನು ಮಾಡ್ಲಿಕ್ಕತ್ತದ, ಅದು ಮುಗೀತದೆ. ಅದು ಮುಗಿದ ನಂತರ 3 ವಾರಗಳ ಅವಧಿ ಅಷ್ಟೇ ಏನಾಗ್ತದೆ ಇಲ್ಲಿ ಉಳಿತದ. ಅವಾಗ ನಾವೇನು ಮಾಡ್ತೀವಿಯಪ್ಪ ಅಂದ್ರೆ ಈ ಮಸ್ಕತ್ ಒಳಗೆ ಮೊದಲ ವಾರದ ಪಂದ್ಯಗಳನ್ನು
ಪ್ರಾರಂಭ ಮಾಡ್ತೀವಿ. ಯಾಕಂದರೆ ಇದು ಹೊಸ ಸ್ಟೇಡಿಯಂ ಇರೋದರಿಂದ ಮೊದಲ ವಾರದ ಪಂದ್ಯಗಳು ಯಾವುದೇ ರೀತಿಯಾಗಿರುವಂಥ ತೊಂದರೆಗಳು ಆಗದೇ ಇರೋ ರೀತಿಯಲ್ಲಿ ಈ ಮಸ್ಕತ್ ಒಳಗೆ ನಾವೇನು ಮಾಡ್ತೀವಿ, ಪಂದ್ಯಗಳನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಟ್ಟಿಗೆ ಈ ICC ಅವರು ಹೇಳಿದ್ದಾರೆ ಅಂಥೇಳಿ ಹೇಳ್ತೀವಿ. ಹಾಗಾದರೆ ಇಲ್ಲಿ ಕೆಲವೊಂದು ಲಸಿಕೆಗಳ ಬಗ್ಗೆ, ಕೊರೋನಾ ವಿಶ್ವದಲ್ಲಿರುವಂತಹ ಕೆಲವೊಂದು ಲಸಿಕೆಗಳ ಬಗ್ಗೆ ನಾವೇನು ಮಾಡ್ಲಿಕ್ಕತ್ತೀವಿಪ್ಪ ಅಂದ್ರೆ ಗಮನವನ್ನು ಕೊಡ್ತಾ ಇದ್ದೀವಿ. ಅಂತಹ ಕೆಲವು ಲಸಿಕೆಗಳು ಯಾವ್ಯಾವಪ್ಪ ಅಂದರೆ ಮೊದಲನೇದಾಗಿ ನಮ್ಮ ಕೋವ್ಯಾಕ್ಸಿನ್. ಇದೊಂದು ನಿಷ್ಕ್ರಿಯಗೊಂಡಿರುವಂಥ ವ್ಯಾಕ್ಸಿನ್ ಆಗಿದೆ. ಎಷ್ಟು ಡೋಸ್ ಸಿಗುತ್ತದೋ ಅಂದ್ರೆ 2 ಡೋಸ್ನ ವ್ಯಾಕ್ಸಿನ್. 2 ಸಾರಿ ನಾವೇನು ಮಾಡ್ಬೇಕು, ಇಲ್ಲಿ ಲಸಿಕೆಗಳನ್ನು ಪಡಿಬೇಕು. ಹಾಗಾದರೆ ಒಂದು ಕೋವ್ಯಾಕ್ಸಿನಿಗೂ 1 ಡೋಸಿಗೂ ಮತ್ತು ಇನ್ನೊಂದು ಡೋಸಿಗೂ ಇರುವ ನಡುವಿನ ಅಂತರ ಎಷ್ಟಿರಬೇಕು ಅಂದರೆ 28 ದಿನಗಳು. ನೋಡ್ರೆ ಸ್ವಲ್ಪ ಪರೀಕ್ಷಕ್ಕೆ ಏನು ಮಾಡ್ಬೋದು ಅಂದ್ರೆ ಅತಿ ಹೆಚ್ಚಿನ ಒಂದು ಇದು ಇರ್ತೈತೆ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅಪ್ಪ ಅಂದ್ರೆ ನಾವೇನು ಮಾಡ್ತೀವಿ, ಕೆಲವೊಂದಿಷ್ಟು ಪತ್ರಿಕೆಗಳು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಕೋವ್ಯಾಕ್ಸಿನ್ ಅಂದರೆ ಒಂದು ವ್ಯಾಕ್ಸಿನಿಗೂ 1ನೇ ಡೋಸಿಗೂ ಮತ್ತು 1ನೇ ಡೋಸಿಗೂ ಒಂದು ಸಾರಿ ಲಸಿಕೆಯನ್ನು ಹಾಕ್ಕೊಂಡಿರ್ತೀರಿ. ಇನ್ನೊಂದು 2ನೇ ಸಾರಿ ಲಸಿಕೆಯನ್ನು ಹಾಕೋಬೇಕಾಗಿತ್ತು ಅಂದ್ರೆ ನಾವು ನಡಬರ್ಕೆ ಎಷ್ಟು ಅಂತರ ಇರಬೇಕು, 28 ದಿನಗಳ ಅಂತರ ಇರಬೇಕು ಅಂತೇಳಿ. ಇದನ್ನು ಎಲ್ಲಿ ಅಭಿವೃದ್ಧಿಪಡಿಸಿವಿ, ನಮ್ಮ ಭಾರತದಲ್ಲೇ ಏನು ಮಾಡೀವಿ, ಅಭಿವೃದ್ಧಿಪಡಿಸಿದ್ವಿ. ಇದೊಂದು ಇಂಡಿಯನ್ ಲಸಿಕೆಯಾಗಿದೆ. ಇದೊಂದೇನಾಗಿದೆ, ಇಂಡಿಯನ್ ಲಸಿಕೆಯಾಗಿದೆ. ಈ ಲಸಿಕೆಗೆ ಅಂದರೆ ಈ ಕೋವ್ಯಾಕ್ಸಿನ್ ಏನದಲ್ಲ, ಈ ಕೋವ್ಯಾಕ್ಸಿನ್ಗೆ ಎಷ್ಟು ರಾಷ್ಟ್ರಗಳ ಒಪ್ಪಿಗೆಯನ್ನು ಸೂಚಿಸಿದೆಯಪ್ಪ ಅಂದ್ರೆ 9 ರಾಷ್ಟ್ರಗಳೇನಾಗಿದೆ, ಒಪ್ಪಿಗೆಯನ್ನು ಸೂಚಿಸಿವೆ ಅಂತೇಳಿ. ಇದು 9 ರಾಷ್ಟ್ರಗಳೇನು ಮಾಡಿವೆ, ಈ ಕೋವ್ಯಾಕ್ಸಿನ್ಗೆ ಒಪ್ಪಿಗೆಯನ್ನು ಸೂಚಿಸಿದೆ. ಆದರೆ ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ ಸ್ಪುಟ್ನಿಕ್ ವಿ ಅಂತೇಳಿ. ಈ ಸ್ಪುಟ್ನಿಕ್ ವಿ ಅನ್ನುವಂಥದ್ದು ಏನೈತಿಪ್ಪ ಅಂದ್ರೆ ವೈರಲ್ ವೆಕ್ಟರ್. ಇದೊಂದು ವೈರಲ್ ವೆಕ್ಟರ್ ಅಂದರೆ ರೂಪಾಂತರ ಆ್ಯಂಡೋನೋ ಅಂತೇಳಿ ಕರಿತೀವಿ. ರೂಪಾಂತರಿ ಆ್ಯಂಡೋನೋ ಇದನ್ನು ರೂಪಾಂತರಗೊಳಿಸಲಾಗಿದೆ, ರೂಪಾಂತರ ಆ್ಯಂಡೋನೋ ಅಂತೇಳಿ ಕರಿತೀವಿ. ಇದು ಸದ್ಯಕ್ಕೂ ಸೇಮ್ ಡೋಸೇಜ್ ಸಿಗುತ್ತಾ. ಇದನ್ನು ಸದ್ಯಕ್ಕೂ ಎಷ್ಟು ಡೋಸಸ್ಗಳದ್ದಾಗಿದೆ, 2 ಡೋಸಸ್ಗಳ ವ್ಯಾಕ್ಸಿನ್ ಎಷ್ಟದಪ್ಪ ಅಂದ್ರೆ ಸೇಮ್ 28 ದಿನಗಳದ. ಅದರ ಜೊತೆಗೆ ಏನು ಮಾಡ್ತೀವಿ ಅಂದ್ರೆ ಇದು ಎಲ್ಲಿ ಅಭಿವೃದ್ಧಿಪಡಿಸಿದೆ, ಸ್ಪುಟ್ನಿಕ್ ವಿ ಅನ್ನುವಂಥದ್ದು ಏನೈತಿ ಅಂದ್ರೆ ರಷ್ಯಾ ದೇಶದ್ದಾಗಿದೆ. ಇದೊಂದು ರಷ್ಯಾ ದೇಶದ ಒಂದು ವ್ಯಾಕ್ಸಿನ್ ಆಗಿದೆ. ಇದು ನಮ್ಮ ಭಾರತಕ್ಕೆ ಯಾವ ಒಂದು ಹಂತದಲ್ಲಿ ಬರ್ಬೋದು, ಭಾರತಕ್ಕೆ ಜೂನ್ ಮಧ್ಯಭಾಗದಲ್ಲಿ ಈ ಸ್ಪುಟ್ನಿಕ್ ವಿ ಅನ್ನುವಂಥದ್ದು ಎಲ್ಲಿ ಬರ್ತೈತಿಯಪ್ಪ ಅಂದ್ರೆ ಜೂನ್ ಮಧ್ಯಭಾಗದಲ್ಲಿ ಸುಮಾರು ಒಂದು 15ನೇ ತಾರೀಕಿನ ನಂತರ ಅಥವಾ 16ನೇ ತಾರೀಕಿನ ನಂತರ ಏನು ಮಾಡ್ಬೋದಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಇದು ಲಭ್ಯ ಆಗಬಹುದು ಅಂಥೇಳಿ ನಾವು ಗುರುತಿಸ್ಕೋತೀವಿ. ಇನ್ನು ಜಾನ್ಸನ್ ಆ್ಯಂಡ್ ಜಾನ್ಸನ್ ಸಾಬೂನು ಹೆಸರು ಕೇಳಿರಲ್ಲ, ಜಾನ್ಸನ್ ಆ್ಯಂಡ್ ಜಾನ್ಸನ್ ಪೌಡ್ರ್ ಹೆಸರು. ಅತಿ ಹೆಚ್ಚು ಪೌಡ್ರ್ ಹೆಸರು ಯಾರ್ಯಾರು ಕೇಳಿರ್ತೀರಪ್ಪ ಅಂದ್ರೆ ಪೌಡ್ರ್ ಯಾರು ಹಚ್ಕೋತಾರೋ ಅವ್ರಿಗೆ ಗೊತ್ತಿರ್ತದೆ. ನಮ್ಮ ಪೌಡ್ರ್ ಮಾರ್ಯಾಲ ನಮ್ಮದು. ಸೋಮಪ್ಪ ಇದ್ದದ್ರಾಗ ಅದಕ್ಕೆ ವಿಭೂತಿ ಬಡ್ಕೊಂಡು ಬಂದು ಕಡೆಗಿಲ್ಲಪ್ಪ ಅಂದ್ರೆ ಏನಾರ ಒಂದು ಸಿಕ್ಕದ್ದು ಪುಡಿ ಹಚ್ಕೊಂಡು ಯಾವ್ದಾರ ಒಂದು ಲಕ್ಷ ಸರಿಯಾಗಿ ಕಡೆಗಿಲ್ಲಪ್ಪ ಅಂದ್ರೆ ಮೈಸೂರು ಸ್ಯಾಂಡಲ್ ಸೊಪ್ಪು ಇಂಥ ಹಚ್ಕೊಂಡು ಬರ್ತೀವಿ. ಅದರೊಳಗೆ ಜಾನ್ಸನ್ ಆ್ಯಂಡ್ ಜಾನ್ಸನ್ ಇದೊಂದು ಬೇಬಿ ಸೂಪ್ ಅದರೆ. ಈ ಮಕ್ಕಳಿಗೆ ಆರೈಕೆ ಮಾಡ್ತೀವಲ್ಲ, ಆ ಮಕ್ಕಳಿಗೆ ಆರೈಕೆ ಮಾಡುವಂಥ ಒಂದು ಕಂಪ್ನಿ ಅದ. ಆ ಕಂಪ್ನಿಯವ್ರು ಏನು ಮಾಡ್ಲಿಕ್ಕತ್ತಾರಪ್ಪ ಅಂದ್ರೆ ಇದನ್ನು ತಯಾರಿಕೆ ಮಾಡ್ಲಿಕ್ಕತ್ತಾರೆ. ಇದು ಒಂದು ಏನದಪ್ಪ ಅಂದ್ರೆ ವೈರಲ್ ವೆಕ್ಟರು ಅಂತೇಳಿ, ಮಾನವನಲ್ಲಿರುವಂಥ ಆ್ಯಂಡಾನೋ ಅಂತೇಳಿ ಕರಿತೀವಿ. ಮಾನವನಲ್ಲಿರುವಂಥ ಒಂದು ರೂಪಾಣು ವೈರಸ್ ಅಂತೇಳಿ ಕರಿತೀವಿ. ಇದು ಎಷ್ಟು ಡೋಸಸ್ ಸಿಗುತ್ತೈತಪ್ಪ ಅಂದ್ರೆ ಕೇವಲ 1 ಡೋಸ್. ಸ್ಪುಟ್ನಿಕ್ 2, ಕೋವ್ಯಾಕ್ಸಿನ್ 2 ಡೋಸೇಜ್ ಇತ್ತು. ಆದರೆ ಇದು ಏನದಪ್ಪ ಅಂದ್ರೆ ಕೇವಲ 1 ಡೋಸ್ ಕೊಟ್ಟರೆ ಸಾಕು, 1 ಸಾರಿ ಇಂಜೆಕ್ಷನ್ ಮಾಡಿಕೊಂಡ್ರೆ ಸಾಕು ಅನ್ನುವಂಥದ್ರಲ್ಲಿ ಐತಿ. ಇದನ್ನು ಯಾರ್ಯಾರು ಕೂಡಿ ನಿರ್ಮಾಣ ಮಾಡಿದಾರೆಪ್ಪ ಅಂದರೆ ಒಂದು ಬೆಲ್ಜಿಯಂ ಮತ್ತು ಇನ್ನೊಂದು ಅಮೆರಿಕ 2 ರಾಷ್ಟ್ರಗಳು ಕೂಡ ಏನು ಮಾಡ್ಯದಪ್ಪ ಅಂದ್ರೆ ಇದನ್ನು ಅಭಿವೃದ್ಧಿಪಡಿಸಿದೆ. ಆದರೆ ಇದು ಈ ಜಾನ್ಸನ್ ಆ್ಯಂಡ್ ಜಾನ್ಸನ್ ಸದ್ಯಕ್ಕೆ ನಮ್ಮ ಇಂಡಿಯಾದಾಗ ಲಭ್ಯ ಇಲ್ಲ, ನಮ್ಮಲ್ಲಿ ಇದು ಸಿಗಲ್ಲ.
ಇನ್ನು ಫೈಸರ್ ಆ್ಯಂಡ್ ಬಯೋಟಿಕ್. ನೆಕ್ಸ್ಟ್ ನೋಡ್ತೀವಿ ಫೈಸರ್ ಆ್ಯಂಡ್ ಬಯೋಟಿಕ್ mRNA ಆಧಾರದಲ್ಲಿ ಮಾಡಿರುವಂಥ ಲಸಿಕೆ. ಈ ಫೈಸರ್ ಆ್ಯಂಡ್ ಬಯೋಟಿಕ್ ಎಷ್ಟು ಡೋಸಸ್ಗಳನ್ನು ಹೊಂದಿದೆಯಪ್ಪ ಅಂದ್ರೆ 2 ಡೋಸಸ್ಗಳನ್ನು ಹೊಂದಿದೆ. ಸೇಮ್ ಡೋಸಸ್ 2 ಡೋಸ್ಗಳನ್ನು ಹೊಂದಿದೆ. ಈ 2 ಡೋಸ್ಗಳಪ್ಪ ಅಂದ್ರೆ 2 ಡೋಸ್ಗಳನ್ನು ಹೊಂದಿದೆ. ಒಂದು ಡೋಸ್ಗೂ ಮತ್ತು ಇನ್ನೊಂದು ಡೋಸ್ಗೂ ಇರುವಂಥ ಅಂತರ ಎಷ್ಟದಪ್ಪ ಅಂದ್ರೆ 21 ದಿನಗಳು. ಒಂದು ಡೋಸಿಗೂ ಇನ್ನೊಂದು ಡೋಸಿಗೂ ಇರುವಂಥ ಅಂತರ ಎಷ್ಟಿರಬೇಕು? 21 ದಿನ. ಹಾಗಾದ್ರೆ ಕೋವ್ಯಾಕ್ಸಿನ್ ಎಷ್ಟು ರೀ? 28 ದಿನ. ನಮ್ಮ ಭಾರತ ಅಭಿವೃದ್ಧಿ ಮಾಡಿದ್ದು ಕೋವ್ಯಾಕ್ಸಿನ್. ಆ ಕೋವ್ಯಾಕ್ಸಿನ್ ಎಷ್ಟೈತಿ? ಒಂದು ಡೋಸಿಗೆ ಇನ್ನೊಂದು ಡೋಸಿಗೂ ಇರುವಂಥ ಅಂತರ 28. ಆದ್ರೆ ಈ ಫೈಸರ್ ಆ್ಯಂಡ್ ಬಯೋಟಿಕ್ ಅನ್ನೋದೇನಿತ್ತಲ್ಲ ಅದು ಎಷ್ಟು ದಿನದ ಅಂತರ ಹೊಂದಿದೆ? 21 ದಿನದ ಅಂತರವನ್ನು ಅದು ಹೊಂದಿದೆ ಅಂಥೇಳಿ ಹೇಳ್ತೀವಿ. ಹಾಗಾದರೆ ಇದನ್ನು ಅಭಿವೃದ್ಧಿಪಡಿಸಿದವರು ಅಮೆರಿಕ ಮತ್ತು ಜರ್ಮನ್ ದೇಶಗಳು. ಅಮೆರಿಕ ಮತ್ತು ಜರ್ಮನ್. ಅಮೆರಿಕ ಮತ್ತು ಜರ್ಮನ್ ರಾಷ್ಟ್ರಗಳು ಏನು ಮಾಡಿದಾವಪ್ಪ ಅಂದ್ರೆ ಇದನ್ನು ಅಭಿವೃದ್ಧಿಪಡಿಸಿದೆ ಅಂತೇಳಿ. ಇದೂ ಸದ್ಯಕ್ಕೂ ಭಾರತದಲ್ಲಿ ಏನಿಲ್ಲ, ಸದ್ಯಕ್ಕೆ ಲಭ್ಯ ಇಲ್ಲ. ಇದು ನಮ್ಮ ಭಾರತಕ್ಕೆ ಬಂದಿಲ್ಲ. ಇನ್ನು ಬರ್ಬೋದು, ಆದರೆ ಬಂದಿಲ್ಲ ಅಂತೇಳಿ ಅಂತೇಳಿ ನಾವು ಹೇಳ್ತೀವಿ. ಇನ್ನು ಆಸ್ಟ್ರಾಜೆನಿಕಾ ಅಥವಾ ಕೋವಿಶೀಲ್ಡ್ ಅಂತೇಳಿನೂ ಕರಿತೀವಿ. ಆಸ್ಟ್ರಾಜೆನಿಕಾ ಆರ್ ಕೋವಿಶೀಲ್ಡ್ ಅನ್ನುವಂಥದ್ದು. ಆಸ್ಟ್ರಾಜೆನಿಕಾ ಮತ್ತು ಕೋವಿಶೀಲ್ಡ್ ಏನದಂದ್ರೆ ಚಿಂಪಾಂಜಿಯ ಅಂಡನೋ ವೈರಲ್ ವೈರಸ್. ಚಿಂಪಾಂಜಿಯ ಒಂದು ತಳಿಯನ್ನು ತೆಗೆದುಕೊಂಡು ಚಿಂಪಾಂಜಿಯ ಒಂದು ರೂಪಾಂತರಿಯ ವೈರಸ್ ಅಂತೇಳಿ ಏನು ಕರಿತೀವಿ. ಇದನ್ನು ಈ ಚಿಂಪಾಂಜಿಯ ಆ್ಯಂಡನೋ ವೈರಸ್, ಚಿಂಪಾಂಜಿಯ ಒಂದು ರಕ್ತ ಕಣಗಳಿಂದ ಮಾಡಿರುವಂಥದ್ದು. ಇದು ಏನದಪ್ಪ ಅಂದರೆ 2 ಡೋಸಸ್ಗಳನ್ನು ಹೊಂದಿದೆ. ಇದು ಸದ್ಯಕ್ಕೂ ಎಷ್ಟು ಡೋಸಸ್ಗಳನ್ನು ತಗೋಬೇಕು? 2 ಡೋಸಸ್ಗಳನ್ನು ತಗೋಬೇಕು. ಆದರೆ ಇದರ ನಡವಳಿಕೆನ ಅಂತರ ಒಂದು ಡೋಸೇಜಿಗೂ ಮತ್ತು ಇನ್ನೊಂದು ಡೋಸೇಜಿಗೂ ನಡುವರಿಕೆ ಇರುವಂಥ ಅಂತರಗಳು ಎಷ್ಟಾಗಿರಬೇಕು ಅಂದ್ರೆ 84 ದಿನ. ಕೋವಿಶೀಲ್ಡ್ 28 ದಿನ. ಆದ್ರೆ ಈ ಆಸ್ಟ್ರಾಜೆನಿಕಾ ಅಥವಾ ಕೋವಿಶೀಲ್ಡ್ ಏನೈತಲ್ಲ, ಚಿಂಪಾಂಜಿಯ ರೂಪಾಂತರಿತ ತಳಿ ಏನದಲ್ಲ, ಇದನ್ನು ನಾವೇನು ಮಾಡ್ತಿದ್ದೀವಪ್ಪ ಅಂದ್ರೆ 84 ದಿನಗಳ ಅಂತರ ಬೇಕು. ಒಂದು ವ್ಯಾಕ್ಸಿನ್ ತಗೊಂಡ ನಂತರ ಇನ್ನೊಂದು ವ್ಯಾಕ್ಸಿನಿನ ನಡವರ್ಕ ಇಲ್ಲ ಐತಲ್ಲ ಏನದ, ಒಂದು ವ್ಯಾಕ್ಸಿನಿಂದ ಇನ್ನೊಂದು ವ್ಯಾಕ್ಸಿನ್ ನಡಬರ್ಕಿನ ಅಂತರ ಎಷ್ಟಿರಬೇಕು ಅಂದ್ರೆ 84 ದಿನಗಳ ಅಂತರ ಇರಬೇಕು ಅನ್ನುವಂಥದ್ದು ಒಂದು ನಿಯಮ ಅದ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಮಾಡೆರ್ನಾ. ಈ ಮಾಡೆರ್ನಾ ಅನ್ನುವಂಥದ್ದು ಒಂದು ವ್ಯಾಕ್ಸಿನ್ ಅದು. ಇದನ್ನು 2 ಡೋಸಸ್ ತಗೋತೀವಿ. ಎಷ್ಟು ಡೋಸಸ್ಸು? ಇದು ಸಹ 2 ಡೋಸ್ಗಳನ್ನು ತೆಗೆದುಕೊಳ್ಳುವಂಥದ್ದು. ಇದರ ನಡವರ್ಕಿನ ಅವಧಿ ಅಮೇರಿಕಾದವರು ಈ ಕೋವಿಶೀಲ್ಡನ್ನು ಅಥವಾ ಅಸ್ಟ್ರಾಡೋನ್ಗಳನ್ನು ಅಭಿವೃದ್ಧಿಪಡಿಸಿದವರು UK ಮತ್ತು ಸ್ವೀಡನ್ಗಳದವರು. ಇದನ್ನು ಭಾರತದಿಂದನೂ ಏನು ಮಾಡಿದ್ದೇವೆ? ಅಭಿವೃದ್ಧಿಪಡಿಸಿದ್ದೇವೆ. ಅದರ ಜೊತೆಗೆ ಈ ಕೋವಿಶೀಲ್ಡ್ ನಮ್ಮ ಭಾರತದಲ್ಲಿ ಅದ. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ 2 ಏನದಾವು ನಮ್ಮ ಭಾರತದಲ್ಲಿ ಅದ ಅಂತೇಳಿ. ಆದರೆ ಈ ಮಾಡೆರ್ನಾ ಅನ್ನುವಂಥದ್ದು ಏನೈತಿಪ್ಪ ಅಂದ್ರೆ ಅಮೇರಿಕಾದಿಂದ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ನಮ್ಮ ಭಾರತದಲ್ಲಿ ಇದೇನಿಲ್ಲ, ಲಭ್ಯ ಇಲ್ಲ ಅಂಥೇಳಿ ನಾವು ಹೇಳ್ತೀವಿ. ಇನ್ನು ಮಾರಿಷಸ್ ರಾಷ್ಟ್ರದ ರಾಷ್ಟ್ರಪತಿಯಾಗಿರುವಂಥ ಅನಿರುದ್ಧ್ ಜಗನ್ನಾಥ್ ಅವರು ಏನಾಗಿದ್ದಾರಪ್ಪ ಅಂದರೆ ನಿಧನರಾಗಿದ್ದಾರೆ. ಅವರಿಗೆ ನಮ್ಮ ಭಾರತ ಸರ್ಕಾರದ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿ ಅವರು ಏನು ಮಾಡಿದಾರಪ್ಪ ಅಂದ್ರೆ ಒಂದು ಸಂತಾಪವನ್ನು ಸೂಚನೆ ಮಾಡಿದ್ದಾರೆ ಅಂಥೇಳಿ ನಾವು ಹೇಳ್ತೀವಿ. ಇನ್ನು ಇಲ್ಲಿ ಎಥೆನಾಲ್ ಸಾಧನೆಯತ್ತ ಭಾರತವ ಏನೈತಪ್ಪ ಅಂದ್ರೆ ನವೀಕೃತ ಇಂಧನ ಬಳಕೆಯಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ನವೀಕೃತ ಬಳಕೆ ಎಥೆನಾಲ್ನಲ್ಲಿ ಏನು ಮಾಡಿದ್ದೇವಪ್ಪ ಅಂದ್ರೆ ನಾವು ಒಂದು ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿವೆ. ಅದೇ ಸಾಧನೆ ಏನಪ್ಪ ಅಂದರೆ ಇದು ಒಂದು ಪರಿಸರ ಸ್ನೇಹಿಯಾಗಿರುವಂಥ ಇಂಧನ ಆಗಿದೆ.
ಇದೇನದ ಅಂದ್ರೆ ಒಂದು ಪರಿಸರ ಸ್ನೇಹಿಯುತವಾಗಿರುವಂಥ ಇಂಧನ ವ್ಯವಸ್ಥೆಯನ್ನು ಹೊಂದಿದೆ. ಹೌದಲ್ಲ, ಇದೇನೈತಪ್ಪ ಅಂದ್ರೆ ಒಂದು ಪರಿಸರ ಸ್ನೇಹಿಯಾಗಿರುವಂಥ ವ್ಯವಸ್ಥೆಯಾಗಿದೆ. ಇದು ಭಾರತದ ಸಾಧನೆ ಅಂತೇಳಿ ಗುರಿಬೋದು. ಎಥೆನಾಲ್ ಅನ್ನುವಂಥ ಒಂದು ಇಂಧನವನ್ನು ಪಡಿಸ್ಕೊಂಡು ಪೆಟ್ರೋಲ್ನಲ್ಲಿ ಏನು ಮಾಡ್ತೀವಿ ಅಂದರೆ 20% ಎಥೆನಾಲ್ ಮಿಶ್ರಣಕ್ಕೆ ಹಾಕಿಕೊಂಡಿರುವಂಥದ್ದಾಗಿದೆ. ಪೆಟ್ರೋಲ್ನಲ್ಲಿ ಎಷ್ಟು ಎಥೆನಾಲ್ ಮಿಕ್ಸ್ ಆಗಿರ್ಬೋದು ಅಂದರೆ 20% ಎಥೆನಾಲನ್ನು ಮಿಕ್ಸ್ ಆಗಿರ್ಬೋದು. ಇದು ಎಷ್ಟದಪ್ಪ ಅಂದರೆ 2030 ಗುರಿಯನ್ನು ರಿಂದ 2030ಕ್ಕೆ ನಾವೇನು ಮಾಡ್ಕೊಳಕತ್ತೀವಿ, ಎಥೆನಾಲ್ ಗುರಿಯನ್ನು ಸಾಧಿಸಬೇಕಾಗಿದೆ. ಆದರೆ ಇಲ್ಲಿರುವಂಥ ಸಾಧನೆ 5 ವರ್ಷ ನಾವೇನು ಮಾಡೀವಿ ಅಂದ್ರೆ ಮೊದಲೇ ಸಾಧನೆ ಮಾಡಿದೆವು ಅಂಥೇಳಿ ಒಂದು ಹೇಳಿಕೆಯನ್ನು ನೀಡಿದೆ. ಹಾಗಾದರೆ ವಿಶ್ವ ಪರಿಸರ ದಿನ ಅಂದರೆ ನಿನ್ನೆಯ ದಿನ ವಿಶ್ವ ಪರಿಸರ ದಿನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ ಅಂದರೆ ಎಥಾನ್ ಮಿಶ್ರಣ 2020-25 ಮಾರ್ಗದರ್ಶಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಎಥನಾಲ್ ಮಿಶ್ರಣ 2020-25 ಮಾರ್ಗದರ್ಶಿಕೆಯನ್ನು ಯಾವಾಗ ಬಿಡುಗಡೆ ಮಾಡಿದಾರಪ್ಪ ಅಂದ್ರೆ 5 ಜೂನಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ನಾವು ಗುರುತಿಸ್ಕೋತೀವಿ. ಮುಂದೆ ಸ್ನೇಹಿತರೆ, ಈ ಪರಿಸರದ ರಕ್ಷಣೆಯಲ್ಲಿ ಭಾರತದ ಸಾಧನೆಯನ್ನು ನೋಡಬೇಕಾಗಿತ್ತು ಅಂದ್ರೆ ನಾವು ಕಳೆದ 7 ವರ್ಷಗಳಲ್ಲಿ 15,000 ಚದರ ಕಿಲೋಮೀಟರ್ ಅರಣ್ಯವನ್ನು ವಿಸ್ತರಣೆ ಮಾಡೀವಿ. ಭಾರತದಲ್ಲಿ ಕಳೆದ 7 ವರ್ಷಗಳಲ್ಲಿ ಎಷ್ಟಾಗಿದೆಪ್ಪ ಅಂದ್ರೆ 15,000 ಚದರ ಕಿಲೋಮೀಟರ್ ಏನು ಮಾಡಿದ್ದೇವಪ್ಪ ಅಂದ್ರೆ ಈ ಒಂದು ವಿಸ್ತಾರವನ್ನು ಮಾಡಿದ್ದೀವಿ, ಅರಣ್ಯವನ್ನು ವಿಸ್ತಾರ ಮಾಡಿದ್ದೀವಿ ಅಂತೇಳಿ ನಾವು ಹೇಳ್ತೀವಿ. ಅದರ ಜೊತೆಗೆ ಹುಲಿಗಳ ಸಂಖ್ಯೆ ಏನು ಮಾಡಿದೆವು, ದುಪ್ಪಟ್ಟ ಮಾಡಿದೆವು. ಅರಣ್ಯದಲ್ಲಿರುವಂಥ ಹುಲಿಗಳ ಸಂಖ್ಯೆ ಎಷ್ಟಾಗಿದೆ, ದುಪ್ಪಟ್ಟಾಗಿದೆ. ಅಂದರೆ 60% ಏನು ಮಾಡಿದೆವು ನಾವು, 60% ಹುಲಿಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿದೆವು. ಅದ್ರ ಜೊತೆಗೆ ಎಥೆನಾಲ್ ಉತ್ಪಾದನಾ ಸಾಮರ್ಥ್ಯ ಅಂದರೆ ಪರಿಸರ ಸ್ನೇಹಿ ಇಂಧನದ ಸಾಮರ್ಥ್ಯವನ್ನು 320 ಕೋಟಿ ಲೀಟರ್ಗೆ ಏನು ಮಾಡಿದೆವಪ್ಪ ಅಂದರೆ ಹೆಚ್ಚಿಗೆ ಮಾಡಿದೆವು. ಅದ್ರ ಜೊತೆಗೇನೆ ಆಗಿ ಹೆಚ್ಚಿಗೆ ಆಗಿದೆ ಅಂತೇಳಿ ಅಂದರೆ ಕ್ರಿಮಿನಾಶಕ ಒಂದು ರಸಗೊಬ್ಬರಗಳನ್ನು ಬಿಟ್ಟು ಸಾಂಪ್ರದಾಯಿಕ ರಸಗೊಬ್ಬರಕ್ಕೆ ನಾವೇನು ಮಾಡಿದೆವಪ್ಪ ಅಂದ್ರೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಬರ್ತಾ ಇದೆ ಅಂತೇಳಿ. ಇನ್ನು ಸೌರಶಕ್ತಿಯ ಬಳಕೆ ಏನಾಗಿದೆಯಪ್ಪ ಅಂದ್ರೆ 15 ಪಟ್ಟು ಹೆಚ್ಚಳ ಆಗಿದೆ. ಸೌರ ವಿದ್ಯುತ್ತನ್ನು ಪಡೆಯುವಂಥ ಸಾಮರ್ಥ್ಯ ಏನಾಗಿದೆಯಪ್ಪ ಅಂದ್ರೆ 15% ಅಥವಾ 15 ಪಟ್ಟು ಏನು ಮಾಡಿದ್ದೇವೆ, ಹೆಚ್ಚಳವನ್ನು ಮಾಡಿದ್ದೇವೆ ಅಂಥೇಳಿ ನಾವು ಗುರುತಿಸ್ಕೋತೀವಿ. ಇನ್ನು ನೀಲಿ ಹಕ್ಕಿ ಬ್ಲೂಟಿಕ್ ಟ್ವಿಟರ್ ಬಗ್ಗೆ ಐತಿ. ಇದು ಈ ಟ್ವಿಟರ್ ಖಾತೆಯನ್ನು ಕೇಂದ್ರದ ಟ್ವಿಟರ್ ಖಾತೆಯನ್ನು ಬ್ಲೂಟಿಕ್ ಗಣ್ಯರ ಖಾತೆಯ ಬ್ಲೂಟಿಕ್ಕನ್ನು ಏನು ಮಾಡ್ಲಿಕ್ಕತ್ತದಪ್ಪ ಅಂದ್ರೆ ತೆಗೆದು ಹಾಕುವಂಥ ವಿವಾದವನ್ನು ಇಲ್ಲಿ ಟ್ವಿಟರ್ ಸಂಸ್ಥೆ ಅಳವಡಿಸ್ಕೊಂಡಿದೆ ಅಂತೇಳಿ. ಇದು ಏನಿದ್ರಿ, ಇದು ನೀಲಿ ಹಕ್ಕಿಯಪ್ಪ ಅಂದರೆ ಟ್ವಿಟರೇ. ನೀಲಿ ಹಕ್ಕಿ ಅಂದ್ರೆ ಏನು, ಟ್ವಿಟರ್. ಆದರೆ ಬ್ಲೂಟಿಕ್ ಅಂದರೆ ಏನಿದು? ಹಾಗಿದ್ರೆ ಬ್ಲೂಟಿಕ್ ಅನ್ನುವಂಥದ್ದು ಏನದ ಅನ್ನೋದನ್ನ ನೋಡೋಣ. ಬ್ಲೂಟಿಕ್ ಅನ್ನುವಂಥದ್ದು ಏನೈತಿಪ್ಪ ಅಂದರೆ ಇಲ್ಲಿ ನೋಡಿ, ಬ್ಲೂಟಿಕ್ ಅನ್ನುವಂಥದ್ದು ಏನೈತಿಪ್ಪ ಅಂದರೆ ಈ ಬ್ಲೂಟಿಕ್ ಅನ್ನುವಂಥದ್ದು ಸಾರ್ವಜನಿಕ ಹಿತಾಸಕ್ತಿಯ ಖಾತೆಗಳನ್ನು ಬ್ಲೂಟಿಕ್ ಖಚಿತಪಡಿಸ್ತದಂತೆ. ಈ ನಿಮ್ಮದೊಂದು ಟ್ವಿಟರ್ ಖಾತೆ ಅದ ಅಂತ ಇಟ್ಕೊಳ್ಳೋಣ. ಆ ಟ್ವಿಟರ್ ಖಾತೆಯನ್ನು ಈಗ ಯಾವುದೋ ಒಬ್ಬ ಪ್ರಧಾನವಾಗಿರುವಂಥ ವ್ಯಕ್ತಿ ಅದರ, ಆ ಪ್ರಧಾನವಾಗಿರುವಂಥ ವ್ಯಕ್ತಿ ಟ್ವೀಟ್ಗಳನ್ನು ಮಾಡ್ತಾನಲ್ಲ, ಆ ಟ್ವೀಟ್ಗಳನ್ನು ಟ್ವಿಟರ್ ಏನು ಮಾಡ್ಬೋದು ಅಂದ್ರೆ ನೋಡ್ಬೋದು. ನೋಡಿದೆ ಅನ್ನುವಂಥದ್ದು ಒಂದು ಕ್ಲಿಕ್ಕನ್ನು ಅಲ್ಲಿ ಕೊಡ್ತದ ಅಂತೇಳಿ. ಹೌದಾ? ಇದೇನದ ಅಂದರೆ ಪ್ರಮುಖ ಖಾತೆಗಳ ಅಧಿಕೃತವಾಗಿಯೇ ಇಲ್ಲವೇ ಎಂಬುದನ್ನು ಏನು ಮಾಡ್ಬೋದು ನಾವು ಗುರುತಿಸ್ಬೋದು ಅಂತ. ಟ್ವಿಟರ್ ಏನು ಮಾಡ್ತೈತಿ, ಗುರುತಿಸ್ತದೆ. ಇದು ಇವ್ರದೇ ಖಾತೆ ಆದೋ ಇಲ್ಲೋ, ಇವರೇ ಇದನ್ನು ಟ್ವೀಟ್ ಮಾಡಿದಾರೋ ಇಲ್ಲೋ ಅನ್ನೋದನ್ನು ಗುರುತಿಸುವಂಥದ್ದು ಒಂದಿದು. ಈ ಟ್ವಿಟರ್ ಖಾತೆ ಯಾರ್ಯಾರು ಹೊಂದಿರಿ, ಆ ಟ್ವಿಟರ್ ಖಾತೆಯ ಲಾಗಿನ್ ಆಗುವುದು ಮೇಲೆ ನಿರ್ಧಾರವಾಗಲಿದೆ. ನೋಡಿ, ನಿಷ್ಕ್ರಿಯತೆ ಮಾಡ್ತದೆ, ಬ್ಲೂಟಿಕ್ ಮಾಡ್ಬೋದು, ನೋಡ್ಬೋದು.
ಹಾಗಾದ್ರೆ ನೀವು ಟ್ವಿಟರ್ ಖಾತೆಯನ್ನು ಹೊಂದಿದ್ರಿ ಅಂದರೆ ಕಂಪಲ್ಸರಿಯಾಗಿ ಕನಿಷ್ಠ 6 ತಿಂಗಳಿಗೊಮ್ಮೆ ಏನಾಗಬೇಕು, ಲಾಗಿನ್ ಆಗಲೇಬೇಕು. 6 ತಿಂಗಳು ಟೈಮಿಂಗ್ ಇರ್ತದೆ. ಒಂದು ಸಾರಿ ನೀವು ನೋಡಿದ್ರಿ ಅಂದ್ರೆ ಮುಂದೆ 6 ತಿಂಗಳು ಒಳಗಾಗಿ ಏನು ಮಾಡ್ಬೋದು, ಅದನ್ನು ಲಾಗಿನ್ ಆಗಬೇಕು. ನೀವು ಆಗದೇ ಇದ್ದರೆ ಆ ಖಾತೆ ಏನಾಗ್ತದೋ ನಿಷ್ಕ್ರಿಯ ಆಗ್ತದ ಅನ್ನುವಂಥದ್ದನ್ನು ಇಲ್ಲಿ ಗುರುತಿಸ್ಕೋತೀವಿ. ಇನ್ನು ವಾಲ್ ಸೀಟ್ನಲ್ಲಿ ಕೂತ್ಕೊಂಡು ಒಂದು ವಿಶೇಷ ಚೇತನವಾಗಿರುವಂಥ ಮಹಿಳೆ ಸಾಹಸವನ್ನು ಮಾಡಿದರೆ ಅವರೇ ಲೆಬನಾನ್ ದೇಶದ ಅವರೇ ಯಾರಾಗಿದ್ದಾರೆಪ್ಪ ಅಂದರೆ ಈ ಲೆಬನಾನ್ ದೇಶದ ಅಥ್ಲೆಟಿಕ್ ಆಗಿರುವಂಥದ್ದು ಲೆಬನಾನ್ ದೇಶದ ದಾರಿನ್ ಬಾರ್ಬರ್. UAE ಮೂಲದವರಾಗಿರುವಂಥ ಲೆಬನಾನ್ ದೇಶದ ದಾರ್ಬಿನ್ ಬಾರ್ಬರ್ ಅಂತವರು ಒಬ್ಬರು ಅಥ್ಲೆಟಿಕ್ ವಿಶೇಷ ಚೇತನ ಅಥ್ಲೆಟಿಕ್ ಅಂಗವೈಕಲ್ಯವಾಗಿರುವಂಥ ಅಥ್ಲೆಟಿಕ್ ಅದರ. ಇವ್ರಿಗೆ ಎಷ್ಟು ವಯಸ್ಸಾಗಿದೆ ಅಂದರೆ 43 ವರ್ಷವಾಗಿದೆ. ಸದ್ಯಕ್ಕೆ ಪ್ರೆಸೆಂಟಾಗಿ ದಾರ್ದಿನ ಬಾರ್ಬರ್ ಅವ್ರಿಗೆ ಎಷ್ಟು ವರ್ಷ, 43. ಇವರು 1993ರಲ್ಲಿ ಏನು ಮಾಡ್ತಾರೆ, ಎಡಗಾಲಿನ ಕ್ಯಾನ್ಸರ್ನಿಂದ ಬಳಲ್ತಾರೆ. ಅವರಿಗೆ ಎಷ್ಟಾಗಿತ್ತು ಅಂದರೆ 15 ವರ್ಷ. 1993ರಲ್ಲಿ ಅವರು 15 ವರ್ಷ ಇರಬೇಕಾದ್ರೇ ತಮ್ಮ ಎಡಗಾಲನ್ನು ಏನು ಮಾಡ್ತಾರೆ, ಕತ್ತರಿಸ್ಕೋತಾರೆ. ಕ್ಯಾನ್ಸರಿಂದ ಆ ಎಡಗಾಲನ್ನು ಕತ್ತರಿಸ್ಕೋತಾರೆ. ಆದರೂ ಸದ್ಯಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಛಲ ಬಿಡದೆ ಏನು ಮಾಡ್ತಾರೋ, ತಮ್ಮ ಒಂದು ಸಾಧನೆಯನ್ನು ಮಾಡಿ ಸೀಟ್ ಥರ ಹತ್ತಿ ಕೂಡುವಂಥದ್ದು. ಇಲ್ಲ ಐತೆ ನೋಡ್ರಿ, ಇಲ್ಲಿ ಕೂತಿದಾರಲ್ಲ, ವಾಲ್ ಸೀಟ್ ಗೇಮ್ ಇದು. ಅಂದರೆ ಗಾಡಿಗೆ ಏನು ಮಾಡೋದಪ್ಪ ಅಂದ್ರೆ ಸೀಟಿನ ರೀತಿಯಲ್ಲಿ ಕೂಡುವಂಥದ್ದು. ಅಂಥ ವಾಲ್ ಸೀಟಿಯಲ್ಲಿ 2 ನಿಮಿಷ 8.24 ಸೆಕೆಂಡ್ ಏನು ಮಾಡ್ಯಾರ ಇವರು ನಿಂತಿರುವಂಥದ್ದು. ಸಾಮಾನ್ಯವಾಗಿ 2 ನಿಮಿಷ ವಾಲ್ ಸೀಟ್ ಇದೆ. ಹೆಂಗಪ್ಪ ಅಂದ್ರೆ ಚೇರ್ ಕೂಡ್ತೀವಲ್ಲ, ಚೇರ್ ಕೂಡುವಂಥ ಸಿಸ್ಟಮ್ ಒಳಗೆ ಕೂಡುವಂಥದ್ದು. ಅಂಥ ಸಿಸ್ಟಮ್ ಒಳಗೆ 2 ನಿಮಿಷ 8.24 ಸೆಕೆಂಡ್ಗಳ ಕಾಲ ಏನು ಮಾಡಿದಾರಪ್ಪ ಅಂದರೆ ಇವರು ಕೂತಿದ್ದಾರೆ. ಇದೊಂದು ಗಿನ್ನಿಸ್ ರೆಕಾರ್ಡ್ ಅಂಥೇಳಿನೇ ಹೇಳ್ಬೋದು. ಇದೊಂದು ಗಿನ್ನಿಸ್ ರೆಕಾರ್ಡನ್ನು ಮಾಡಿದ್ದಾರೆ ಅಂಥೇಳಿ. ಇನ್ನು ಪ್ರಿಯ ವಿದ್ಯಾರ್ಥಿಗಳೇ, ಲಾಸ್ಟ್ನೇದಾಗಿ ಕೆಲವೊಂದಿಷ್ಟು ಅಂದರೆ ಇನ್ನೂ ಇದ್ದಾವೆ. ಅವುಗಳಲ್ಲಿ ಈ ಒಂದು ಆರ್ಟಿಕಲ್ ನೋಡ್ತಾ ಇದ್ದೀವಿ. ಎರಡನೇದು ಏನಪ್ಪ ಅಂದರೆ ವಾಸಯೋಗ್ಯ ನಗರ ಅಂತೇಳಿ. ವಾಸಯೋಗ್ಯ ನಗರಕ್ಕೆ ಬೆಂಗಳೂರು ನಂಬರ್ 1 ಸ್ಥಾನವನ್ನು ಪಡೆದಿದೆ. ಇಡೀ ಒಂದು ಭಾರತದಲ್ಲಿ, ಇದು ಭಾರತಕ್ಕೆ ಮಾತ್ರ ಸೀಮಿತವಾಗಿದೆ. ಈ ಭಾರತದಲ್ಲಿ ವಾಸಯೋಗ್ಯ ಪ್ರಮುಖವಾಗಿರುವಂಥ ಸ್ಥಾನಗಳು ಯಾವುವಪ್ಪ ಅಂದರೆ 1ನೇ ನಂಬರ್ ಸ್ಥಾನದಲ್ಲಿರುವಂಥದ್ದೇ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವಂಥದ್ದು. ಇದು ಮೊದಲ ಸ್ಥಾನವನ್ನು ಪಡೆದುಕೊಂಡ್ರೆ, ಇನ್ನು ಜಮ್ಮು ಕಾಶ್ಮೀರದ ಶ್ರೀನಗರ ಏನೈತಿಪ್ಪ ಅಂದ್ರೆ ಕೆಳ ಸ್ಥಾನದಲ್ಲಿದೆ. ಫಸ್ಟ್ ನಮ್ಮ ಬೆಂಗಳೂರದ, ಇನ್ನು ಲಾಸ್ಟ್ ಯಾವುದು ಅಂದ್ರೆ ಶ್ರೀನಗರ ಏನೈತಿಪ್ಪ ಅಂದ್ರೆ ಲಾಸ್ಟ್ ಅದ. ಇದನ್ನು ಯಾರು ಹೇಳ್ತಾರಪ್ಪ ಅಂದ್ರೆ ಈಸ್ ಆಫ್ ಲಿವಿಂಗ್ 2020 ಸರ್ವೆ ಪ್ರಕಾರ. ನಗರಗಳ ಅದಕ್ಕಿಂತ ಕಡಿಮೆ ಜನಸಂಖ್ಯೆ 62 ನಗರಗಳ ಪೈಕಿ ಬೆಂಗಳೂರು ಏನೈತಿಪ್ಪ ಅಂದ್ರೆ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. 49 ನಗರಗಳು, 1 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರಬೇಕು 49 ನಗರಗಳು, ಅಥವಾ ಅದಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ 62 ನಗರಗಳನ್ನು ಈ ಸರ್ವೆಯಲ್ಲಿ ನೋಡ್ತೀವಿ. ಆ ಸರ್ವೆಯಲ್ಲಿ ಮೊದಲನೇ ಸ್ಥಾನ ಯಾರಿಗದಪ್ಪ ಅಂದ್ರೆ ನಮ್ಮ ಬೆಂಗಳೂರು ಜಿಲ್ಲೆಗೆ, ನಮ್ಮ ಬೆಂಗಳೂರಿಗಿದೆ ಅಂಥೇಳಿ. ಅದರ ಜೊತೆಗೆ ಪುಣೆ ಮತ್ತು ಅಹಮದಾಬಾದ್ ಕ್ರಮವಾಗಿ 2 ಮತ್ತು 3ನೇ ಸ್ಥಾನವನ್ನು, ಮೊದಲನೇ ಸ್ಥಾನದಲ್ಲಿ ಬೆಂಗಳೂರು, 2ನೇ ಸ್ಥಾನದಲ್ಲಿ ಪುಣೆ, 3ನೇ ಸ್ಥಾನದಲ್ಲಿ ಅಹಮದಾಬಾದ್, 4 ಚೆನ್ನೈ, ಈ 3 ಸ್ಥಾನಗಳನ್ನು ಹೊಂದಿದೆ. ಇನ್ನು ರಾಷ್ಟ್ರ ರಾಜಧಾನಿಯಾಗಿರುವಂಥ ದೆಹಲಿ, ನಮ್ಮ ದೆಹಲಿ ವಾಸಯೋಗ್ಯ ನಗರ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನಕ್ಕದ ಅಂದ್ರೆ 13ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟಾಪ್ 10 ಒಳಗಿರುವಂಥದ್ದು ಮೊದಲ 10 ರ್ಯಾಂಕ್ಗಳನ್ನು ಪಡೆದಿರುವಂಥವ್ರು ಅಂದರೆ
ಒಂದು ಬೆಂಗಳೂರು ಮೊದಲ 10 ಸ್ಥಾನಗಳನ್ನು ಪಡೆದಿರುವಂಥದ್ದು. ಬೆಂಗಳೂರು, ಪುಣೆ, ಅಹಮದಾಬಾದ್, ಚೆನ್ನೈ, ಸೂರತ್, ನವಿ ಮುಂಬೈ, ಕೊಯಮತ್ತೂರು, ವಡೋದರ ಮತ್ತು ಇಂದೋರ್ ಇವೇನದಾವ ಅಂದ್ರೆ ಟಾಪ್ 10 ರ್ಯಾಂಕಿಂಗನ್ನು ಪಡೆದುಕೊಂಡಿರುವಂಥದ್ದಾಗಿದೆ. ಇನ್ನು ದಾವಣಗೆರೆ ವಿಷಯಕ್ಕೆ ಬಂದರೆ 2ನೇ ದರ್ಜೆ ನಗರಗಳ ಪೈಕಿ ಕರ್ನಾಟಕದ ವಾಣಿಜ್ಯ ನಗರಿ ಅಂತೇಳಿ ಗುರುತಿಸ್ತೀವಿ. ಕರ್ನಾಟಕದ ವಾಣಿಜ್ಯ ನಗರಿ ಯಾವುದು? ದಾವಣಗೆರೆ. ಆ ದಾವಣಗೆರೆ ಏನೈತಪ್ಪ ಅಂದ್ರೆ 9ನೇ ಸ್ಥಾನವನ್ನು ಪಡೆದಿದೆ. ಹಾಗಾದ್ರೆ ಮೊದಲನೇ ಸ್ಥಾನ ಪಡೆದದ್ದು ಯಾವುದು ಅಂದ್ರೆ ಸಿಮ್ಲಾ. ಮೊದಲನೇ ಸ್ಥಾನ ಪಡೆದದ್ದು ಯಾವುದು? ಸಿಮ್ಲಾ. ಸಿಮ್ಲಾದ ನಂತರ ಭುವನೇಶ್ವರ, ಸಿಲ್ಲಾಸ್, ಹಾಗಾದರೆ ದಾವಣಗೆರೆಗೆ ಸಿಕ್ಕಿರುವಂಥ ಸೂಚ್ಯಾಂಕ ಎಷ್ಟಪ್ಪ ಅಂದ್ರೆ 55.25 ಸೂಚ್ಯಾಂಕದೊಂದಿಗೆ 9ನೇ ಸ್ಥಾನ ಪಡೆದುಕೊಂಡಿದೆ. ಅಂದರೆ ಇದೂ ಸದ್ಯಕ್ಕೂ ಟಾಪ್ 10 ಒಳಗೆ ಇರುವಂಥದ್ದು ಅಂತೇಳಿ ನಾವು ಗುರುತಿಸ್ಕೊಂಡಿವಿ. ಆಗಲೇ ನಾವು ಮೊದಲನೇ ಒಂದು ಭಾರತದ ಮಕ್ಕಳ ಲಸಿಕೆಯನ್ನು ನೋಡಿದೆವಲ್ಲ, ಆ ಮಕ್ಕಳಿಗೆ ಯಾವ್ಯಾವ ಲಸಿಕೆಯನ್ನು ಕೊಡ್ಬೋದಪ್ಪ ಅಂದರೆ ಕೋವ್ಯಾಕ್ಸಿನನ್ನು ಕೊಡ್ಬೋದು. ಇದು 12ರಿಂದ ದೇಶದಲ್ಲಿರೋ 2 ರಿಂದ 8 ವರ್ಷದ ಒಳಗಿನ ಮಕ್ಕಳಿಗೆ ಏನು ಮಾಡ್ತೀವಿ ಅಂದ್ರೆ ಈ ಒಂದು ಕೋವ್ಯಾಕ್ಸಿನನ್ನು ನೀಡಲಿಕ್ಕೆ ಸಾಧ್ಯ ಅದ. ಅದ್ರ ಜೊತೆಗೆ ಸ್ಪುಟಿಕ್ 5, ಜೈಡಸ್ ಕ್ಯಾಡಿಯಾ, ಆಮೇಲೆ ಮಾರ್ಡಾನ ಇದು ಇಲ್ಲ ನಮ್ಮ ದೇಶದಲ್ಲಿ. ಇನ್ನು ಸ್ಪುಟಿಕ ಏನೈತಪ್ಪ ಅಂದರೆ ಇದು ಒಂದು ರಷ್ಯಾದ ಕಂಪನಿಯಾಗಿದೆ. ಇದನ್ನು ಭಾರತ ಅನುಮೋದನೆ ಪಡಿತದೆ. ಇದು ಜೂನ್ ಅಂತ್ಯದ ಒಳಗೆ ಏನಾಗ್ತದೆ ಭಾರತದಲ್ಲಿ ಸಿಗುತ್ತದೆ. ಇನ್ನು ಜೈಡಸ್ ಕ್ಯಾಡಿಯಾ ಅನ್ನುವಂಥದ್ದು ಅಹಮದಾಬಾದ್ ಮೂಲದ ಸಂಸ್ಥೆಯನ್ನು ಮಾಡಿದಪ್ಪ ಅಂದ್ರೆ ತಯಾರು ಮಾಡಿದ 18 ರಿಂದ 18 ವರ್ಷದ ಮಕ್ಕಳಿಗೆ ಇದನ್ನು ಲಸಿಕೆಯನ್ನು ಕೊಡಬಹುದು. ಆದರೆ ಮುಂದಿನ 2 ವಾರಗಳಲ್ಲಿ ಲಸಿಕೆ ಪರವಾನಗಿ ಸಂಸ್ಥೆ ಅರ್ಜಿ ಸಲ್ಲಿಸ್ತದೆ. ಇನ್ನು ಇದು ಅರ್ಜಿಯನ್ನೇ ಸಲ್ಲಿಸಿಲ್ಲ. ಲಸಿಕೆ ತಯಾರಾಗಿದೆ, ಆದರೆ ಇದು ಅಧಿಕೃತವಾಗಿ ನಮ್ಮ ಭಾರತದ ಮಾರುಕಟ್ಟೆಯಲ್ಲಿ ಇಲ್ಲ. ಅಂದರೆ ಇದನ್ನು ಇನ್ನೂ ಏನೈತಪ್ಪ ಅಂದ್ರೆ ತಯಾರಿಕೆ ಹಂತದಲ್ಲಿ ಇದೆ ಅಂತ ಹೇಳ್ತೀವಿ. ಇನ್ನು ಫೈಜರ್ನು ಮಕ್ಕಳಿಗೆ ಕೊಡ್ಬೋದು, ಆದರೆ ಇದು ನಮ್ಮ ಒಂದು ದೇಶದಲ್ಲಿ ಇನ್ನೂ ಲಭ್ಯ ಇಲ್ಲ. ನಮ್ಮ ದೇಶದಲ್ಲಿ ಲಭ್ಯ ಆಗ್ತದೆ ಅಂತೇಳಿ ಏನು ಹೇಳಿದ್ದಾರೆ ಅಂದರೆ ಏಮ್ಸ್ನ ನಿರ್ದೇಶಕ ಆಗಿರುವಂಥ ಡಾಕ್ಟರ್ ರಣದೀಪ್ ಗುಲೇರಿಯಾ ಅವರು ತಿಳಿಸಿದ್ದಾರೆ. ಇದು ಸದ್ಯಕ್ಕೂ ನಮ್ಮ ದೇಶಕ್ಕೆ ಬರಬಹುದು ಅಂತ. ಅದ್ರ ಜೊತೆಗಾಗಿ ವಾಲ್ಡರ್ ಅನ್ನುವಂಥದ್ದು ಮಾಡರ್ನಾ ಅನ್ನುವಂಥದ್ದು ಏನೈತಪ್ಪ ಅಂದ್ರೆ 12 ರಿಂದ 17 ವರ್ಷದ ಮಕ್ಕಳಿಗೆ ಕೊಡ್ಬೋದು. ಆದರೆ ಇದು ಏನೈತಪ್ಪ ಅಂದ್ರೆ ಭಾರತದಲ್ಲಿನ ಮಕ್ಕಳಿಗೆ ಲಸಿಕೆ ಪ್ರತಿ ಲಸಿಕೆಗೆ ನೋಡ್ರಿ ಬಯೋಲಾಜಿಕಲ್ ಈ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಈ ಬಯೋಲಾಜಿಕಲ್ ಈ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂಥ ರಿಕಾಬಿನೆಂಟ್ ಪ್ರೋಟೀನ್ ಸಬ್ ಯೂನಿಟ್ ಆಧಾರದ ಮೇಲೆ ಕಾರ್ಬೋವ್ಯಾಕ್ಸ್ ಲಸಿಕೆ. ಕಾರ್ಬೋವ್ಯಾಕ್ಸ್ ಅನ್ನುವಂಥದ್ದು ಏನೈತೆ ಅಂದ್ರೆ ದೇಶದ ಅತಿ ಕಡಿಮೆ ದರದ ಲಸಿಕೆಯನ್ನು ಹೊಂದಿದೆ. ಇದರ ಒಂದು ಲಸಿಕೆಗೆ ಎಷ್ಟು ಪಡಿತದಪ್ಪ ಅಂದ್ರೆ 250 ರೂಪಾಯಿ. 2 ಡೋಸಿಗೆ ಎಷ್ಟು ಸಿಗ್ತೈತಿ? ಮೊದಲನೇ ಡೋಸಿಗೆ 500 ರೂಪಾಯಿ. ಅಂದರೆ 2 ಡೋಸಿಗೆ ಸೇರಿ 2 ಡೋಸ್ ಕೂಡಿ 500 ರೂಪಾಯಿ ಇದು ಪಡೆಯುವಂಥ ಸಾಧ್ಯತೆ ಇದೆ ಅಂತೇಳಿ ನಾವೇನು ಮಾಡ್ತೀವಿ ಹೇಳ್ತೀವಿ. ಏನಿದು ಕಾರ್ಬೋವ್ಯಾಕ್ಸ್? ಇಲ್ಲಿಯವರೆಗೆ ನಾವೇನು ನೋಡ್ತಾ ಇದ್ದೀವಪ್ಪ ಅಂದ್ರೆ ಕಾರ್ಬೋವ್ಯಾಕ್ಸ್ ಲಸಿಕೆ ವೈಶಿಷ್ಟ್ಯತೆ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ. ಈ ಕಾರ್ಬೋವ್ಯಾಕ್ಸ್ ಲಸಿಕೆ ವೈಶಿಷ್ಟ್ಯತೆಯನ್ನು ಕುರಿತು ಇನ್ನಷ್ಟು ಸಮಗ್ರವಾಗಿರುವಂಥ ಅಧ್ಯಯನವನ್ನು ನಾವೇನು ಮಾಡೋಣ. ಕಾರ್ಬೋರೇಟ್ ಲಸಿಕೆ ಅಂದರೆ ಏನಪ್ಪ? ಇದನ್ನು ಯಾವ ಸಂಸ್ಥೆ ತಯಾರು ಮಾಡಿದೆಯಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಈ ಒಂದು ಸಂಸ್ಥೆಯನ್ನು ಈ ಒಂದು ಲಸಿಕೆಯನ್ನು ಪ್ರಾರಂಭ ಮಾಡಿದಂಥವರು ಭಾರತದ ಬಯೋಟಿಕ್ ಸಂಸ್ಥೆ ಆಗಿರುವಂಥದ್ದು. ಹೈದರಾಬಾದ್ ಮೂಲದ ಬಯೋಟಿಕ್ ಸಂಸ್ಥೆ ಅನ್ನುವಂಥ ಬಯೋಲಾಜಿಕಲ್ ಈ ಅಭಿವೃದ್ಧಿ ಪಡಿಸಿರುವಂಥ ಕಾರ್ಬೋವ್ಯಾಕ್ಸ್ ಲಸಿಕೆ 30 ಕೋಟಿ ಡೋಸ್ಗಳಿಗಾಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ? ಇದನ್ನು ಬೇಡಿಕೆ ಇದೆ. ಎಷ್ಟು ಕೋಟಿ ಡೋಸ್ಗಳಿಗಾಗಿ ಅಂದರೆ 30 ಕೋಟಿ ಡೋಸ್ಗಳಿಗಾಗಿ ಏನು ಮಾಡಿದೆಪ್ಪ ಅಂದರೆ ಇದನ್ನು ಬೇಡಿಕೆಯನ್ನು ಇಟ್ಟಿದೆ ಅಂತೇಳಿ ಕೇಳ್ತೀವಿ. ಭಾರತದಲ್ಲಿ 2ನೇ ಸ್ವದೇಶಿ ಲಸಿಕೆ ಅಂತೇಳಿ ಏನು ಮಾಡ್ತೀವಿ ಇದನ್ನು ಗುರುತಿಸ್ಕೋತೀವಿ. ಭಾರತದ 2ನೇ ಸ್ವದೇಶಿ ಲಸಿಕೆ ಅಂತೇಳಿ ಗುರುತಿಸ್ಕೋತೀವಿ. ಹಾಗಾದರೆ ಮೊದಲನೇ ಸ್ವದೇಶಿ ಲಸಿಕೆ ಯಾವುದಪ್ಪ ಅಂದ್ರೆ
ನಿಮ್ಮೆಲ್ಲರಿಗೂ ಗೊತ್ತೇ ಆದ ಕೋವ್ಯಾಕ್ಸಿನ್. ಕೋವ್ಯಾಕ್ಸಿನ್ ಅನ್ನುವಂಥದ್ದು ಏನೈತಿಪ್ಪ ಅಂದ್ರೆ ಭಾರತದ ಮೊದಲನೇ ಸ್ವದೇಶಿ ಲಸಿಕೆ. ಇದು ಎರಡನೇ ಸ್ವದೇಶಿ ಲಸಿಕೆ ಯಾವುದಪ್ಪ ಅಂದ್ರೆ ಏನು, ಇದು ಹೇಗೆ ಕಾರ್ಯನಿರ್ವಹಿಸ್ತದೆ ನೋಡ್ರಿ. ಕಾರ್ಬೋವ್ಯಾಕ್ಸ್ ಹೇಗೆ ಕಾರ್ಯನಿರ್ವಹಿಸ್ತದಪ್ಪ ಅಂತೇಳಂದ್ರೆ ಕಾರ್ಬೋಮ್ಯಾಕ್ಸ್ ರಿಕಾಬಿನೆಂಟ್ ಪ್ರೋಟೀನ್ ಅನ್ನುವಂಥದ್ದು RBD ಅಂತೇಳಿ ಏನು ಕರಿತೀವಲ್ಲ, ಇದು ಸಬ್ ಯೂನಿಟ್ ಆಧಾರದ ಲಸಿಕೆ ಆಗ್ತದೆ ಅಂತ ಹೇಳ್ತೀವಿ. ಅಥವಾ SARS-CoV-2 ವೈರಾಣುವಿನ ಮೇಲೆ ಯಾವುದೇ ಒಂದು ವೈರಾಣು ಐತಪ್ಪ ಅಂದರೆ ಈ ಕೋವಿಡ್ ಬರುವಂಥದ್ದು ಏನೈತಪ್ಪ ಅಂದ್ರೆ SARS-CoV-2 ವೈರಾಣುವಿನ ಮೇಲೆ ಇರುವಂಥ ಈ ಸ್ಪೈಕ್ ಪ್ರೋಟೀನನ್ನು ಲಸಿಕೆಯನ್ನು ಏನು ಮಾಡ್ತಿತ್ತಪ್ಪ ಅಂದ್ರೆ ಇದು ಹೊಂದಿದೆ ಅಂತೇಳಿ. ಸ್ಪೈಕ್ ಪ್ರೋಟೀನನ್ನು ಲಸಿಕೆ ಹೊಂದಿದೆ. ಸ್ಪೈಕ್ ಪ್ರೋಟೀನ್ ಏನೈತಪ್ಪ, ಸ್ಪೈಕ್ ಪ್ರೋಟೀನ್ ಅಂದ್ರೆ ಗೊತ್ತಾಗ ಈ ಸದ್ದ ಇದು ಒಂದು ಕೊರೋನಾ ಅದ ಇದು ಏನದಪ್ಪ ಅಂದ್ರೆ ಒಂದು ಕೊರೋನಾ ಮೈಬಣ್ಣದ ಅಂತ ಇಟ್ಕೋರು. ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತೈತಿ, ಒಂದು ಚೂಪಾಗಿರುವಂಥ ಒಂದು ಹೊದಿಕೆ ಏನದಲ್ಲ, ಈ ಹೊದಿಕೆಯನ್ನು ನಾಶ ಮಾಡುವಂಥ ಒಂದು ಏನೈತಿಪ್ಪ ಅಂದ್ರೆ ಲಸಿಕೆ ಆಗಿದೆ ಅಂಥೇಳಿ ನಾವು ಇದನ್ನು ಗುರುತಿಸ್ಕೋತೀವಿ. ಇನ್ನು ಕಾರ್ಬೋವ್ಯಾಕ್ಸ್ ಏಕೆ ಮುಖ್ಯ ಆಗಿದೆ, ಕಾರ್ಬೋವ್ಯಾಕ್ಸ್ ಏಕೆ ಮುಖ್ಯ ಆಗಿದೆಪ್ಪ ಅಂದರೆ ಇದನ್ನು ತುರ್ತು ಬಳಕೆ ಅನುಮೋದನೆ ಮಾಡ್ತೀವಿ. ಅದ್ರ ಜೊತೆಗೆ ಇದು ಸುಮಾರು 100 ಕೋಟಿ ಆರ್ಥಿಕ ನೆರವನ್ನು ಏನು ಮಾಡಿರ್ತದೆ, ಇದನ್ನು ಕೇಂದ್ರ ಸರ್ಕಾರ ಈ ಒಂದು ಲಸಿಕೆ ತಯಾರು ಮಾಡಲಿಕ್ಕೆ ಒಂದು ಕೊಟ್ಟಿದೆ ಅಂತ ಹೇಳ್ತೀವಿ. ಒಂದು ವೇಳೆ ನಮ್ಮ ಭಾರತ ದೇಶದ ಪರಿಣಾಮಕಾರಿಯಾದ ಲಸಿಕೆ ಉತ್ಪಾದನೆ ಆದರೆ ಭಾರತಕ್ಕೆ ಕೀರ್ತಿನೂ ಸಿಗ್ತದೆ. ಅದ್ರ ಜೊತೆಗೆ ಸಾಕಷ್ಟು ವೆಚ್ಚ ಏನಾಗ್ತದೆ, ರಫ್ತು ಮಾಡಿಕೊಳ್ಳುವಂಥ ವೆಚ್ಚ ಏನಾಗ್ತೈತಪ್ಪ ಅಂದ್ರೆ ಅದನ್ನು ಕಡಿಮೆ ಆಗ್ತದ ಅಂಥೇಳಿ ನಾವಿಲ್ಲಿ ಗುರುತಿಸ್ಕೋತೀವಿ. ಹಾಗಾದ್ರೆ ಇದರ ಅಭಿವೃದ್ಧಿ ಹೇಗಾಗ್ಯದ, ಅಭಿವೃದ್ಧಿ ಹೇಗೆ ಅಮೆರಿಕದ ಟೆಕ್ಸಾನ್ನಲ್ಲಿರುವಂತಹ ಬೆಲ್ ಕಾಲೇಜ್ ಆಫ್ ಮೆಡಿಸನ್ ಈ ತಂತ್ರಜ್ಞಾನವನ್ನು ಮೂಲತಃ ಅಭಿವೃದ್ಧಿಪಡಿಸಿದೆ. ಇದು ಭಾರತದೊಳಗೆ ಅಭಿವೃದ್ಧಿಯಾಗಿದ್ದರೂ ಸದ್ಯಕ್ಕೂ ಏನು ಮಾಡ್ತಾರೆ, ಇದನ್ನು ಅಮೆರಿಕದ ಟೆಕ್ಸಾನ್ನಲ್ಲಿರುವಂತಹ ಬೇಲರ್ ಕಾಲೇಜ್ ಆಫ್ ಮೆಡಿಸನ್ ಈ ತಂತ್ರಜ್ಞಾನ ಅಂತವ್ರು ಏನು ಮಾಡಿದ್ದಾರೆ ಅಂದರೆ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂಥೇಳಿ ನಾವು ಹೇಳ್ತೀವಿ. ಅದರ ಜೊತೆಗಾಗಿ ದೇಶದ ಕೊರೋನಾ ಸ್ಫೋಟವಾದಂಥ ಮುನ್ನೆಚ್ಚರಿಕೆ ಕ್ರಮದಲ್ಲಿ 1 ದಶಕದಿಂದ ಕೊರೋನಾ ವೈರಾಣುವಿಗೆ ಲಸಿಕೆಯನ್ನು ಅಭಿವೃದ್ಧಿಪಡಿಸುವ ಬೇಲ್ ಕಾಲೇಜರು ತೊಡಗಿದ್ರು ಅಂತ ಹೇಳ್ತೀವಿ. ಅದ್ರ ಜೊತೆಗೆ 2020 ನಮ್ಮ ದೇಶದ 2020 ಫೆಬ್ರವರಿಗೆ ಏನು ಮಾಡ್ತದೋ SARS-CoV-2 ವೈರಾಣುವಿನ ಆನುವಂಶಿಕ ಕ್ರಮವನ್ನು ಬಹಿರಂಗಗೊಳಿಸಿದಾಗ ಬೇಲರ್ ಕಾಲೇಜ್ನಲ್ಲಿರುವಂಥ ವಿಜ್ಞಾನಿಗಳೇನು ಮಾಡ್ತಾರೋ ಈ ಸ್ಟ್ರೈಕ್ ಪ್ರೋಟೀನ್ಗಳನ್ನು ಪ್ರತ್ಯೇಕಿಸ್ತಾರೆ. ಅಲ್ಲಿರುವಂಥ ಸ್ಟ್ರೈಕ್ ಪ್ರೋಟೀನ್ಗಳನ್ನು ಪ್ರತ್ಯೇಕಿಸಿ ಏನು ಮಾಡ್ತಾರೋ ಅದರದೇ ಆಗಿರುವಂಥ ನಕಲು ಬ್ಯಾಟ್ರೋಟ್ಗಳನ್ನು ಸೃಷ್ಟಿ ಮಾಡ್ತಾರೆ. ಅದರಿಂದ ಇದೇನಾಗ್ತೈತಿಪ್ಪ ಅಂದ್ರೆ ಅದರ ವಿರುದ್ಧ ಹೋರಾಡಲಿಕ್ಕೆ ಸುಲಭ ಆಗ್ತದ ಅಂಥೇಳಿ. ಅದ್ರ ಜೊತೆಗೆ ಇನ್ನೊಂದು ಏನು ಹೇಳ್ತೀವಿ ಅಂದರೆ ಈ ಆಗಸ್ಟ್ನಲ್ಲಿ ಬೇಲರ್ ಕಾಲೇಜ್ ಆಫ್ ಪ್ರೋಟೀನ್ ಉತ್ಪಾದನೆ ಬ್ಯಾಂಕನ್ನು ಬಯೋಲಾಜಿಕಲ್ ಈಗ ಏನಾಗಿರ್ತದೆ ಅದು ವರ್ಗಾವಣೆಯನ್ನು ಮಾಡಿರ್ತಾರೆ ಅಂಥೇಳಿ. ಅದ್ರ ಜೊತೆಗೆ ಹೇಗೆ ಭಿನ್ನ ಐತಿ, ಇದುವರೆಗೆ ಕೋವಿಡ್ ಚಿಕಿತ್ಸೆಗಾಗಿ ಏನು ಅನುಮತಿ ನೀಡಿರೋ ಲಸಿಕೆಗಳು ಏನಾದವು ಅಂದ್ರೆ mRNA ವೈರಾಣುಗಳು ಏನದಾವಲ್ಲ, ಒಂದು ನಿಮಿಷ, ಇಷ್ಟು ಸರಿ ಪ್ರಸಿದ್ಧವಾಗಿರುವಂಥದ್ದು ಏನಿದಾವಪ್ಪ ಅಂದ್ರೆ ಲಸಿಕೆಗಳ ಅನುಮತಿ ನೀಡಲಾಗಿತ್ತು. ಆದರೆ ಈ ಇನ್ಆಕ್ಟಿವೇಟೆಡ್ ಲಸಿಕೆಗಳು ಏನದಾವ ಅಂದ್ರೆ ಕೋವಿಡ್ ವೈರಾಣುವಿನ ಎಲ್ಲ ಅಂಶಗಳನ್ನು ಕೊಲ್ತದೆ. ಕೋವಿಡ್ ವೈರಾಣುವಿನ ಎಲ್ಲ ಅಂಶಗಳನ್ನು ಕೊಲ್ತದೆ. ಆದರೆ ಈ mRNA ಐತಲ್ಲ, ಈ mRNA ಏನೈತಪ್ಪ ಅಂದ್ರೆ ಹಾಗೂ ವೈರಲ್ ವೆಕ್ಟರ್ಗಳ ಲಸಿಕೆಗಳೆಲ್ಲ ದೇಹದ ಜೀವಕೋಶಗಳಿಗೆ ಸ್ಟ್ರೈಕ್ ಪ್ರೋಟೀನ್ಗಳನ್ನು ಉತ್ಪಾದಿಸಲು ನೆರವಾದರೆ ಕಾರ್ಬೋವ್ಯಾಕ್ಸಿನ್ ಸ್ಟ್ರೈಟ್ ಪ್ರೋಟೀನನ್ನೇ ನೀಡಲಾಗುತ್ತದೆ.
ಅಂದರೆ ಇದು ನೆರವು ನೀಡುತ್ತದೆ ಬರೀ ಅಷ್ಟೇ. ಸ್ಟ್ರೈಕ್ ಪ್ರೋಟೀನ್ಗಳನ್ನು ಸೆಲ್ಸ್ಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಏನಾಗ್ತದೆ, ನೆರವು ನೀಡುತ್ತದೆ. ಆದರೆ ಇದೇನಾಗ್ತೈತೆ ಅಂದರೆ ಉತ್ಪಾದನೆಯನ್ನೇ ಮಾಡಿಬಿಡ್ತದೆ ಅನ್ನುವಂಥ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ. ಹಾಗಾದ್ರೆ ಈ ಮಕ್ಕಳಿಗೆ ಲಸಿಕೆಯನ್ನು ಕೊಡಲಿ ಎಲ್ಲೆಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, 3ನೇ ಅಲೆ ಪ್ರಾರಂಭ ಆಗೋಕ್ಕಿಂತ ಮೊದಲನೇದಾಗಿ ನಾವು ಈ ಒಂದು ಎದುರಾಳಿಗಳನ್ನು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಜಗತ್ತಿನ ಬಹುತೇಕ ರಾಷ್ಟ್ರಗಳೇನು ಮಾಡೋದು ಅಂದರೆ 18 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಏನು ಮಾಡ್ಲಿಕ್ಕತ್ತದು ಲಸಿಕೆಯನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅದರೊಳಗೂ ಜೂನ್ 5ರಂದು, ನಿನ್ನೆ ದಿನದಂದು ಜೂನ್ 5ರಂದು ಏನು ಮಾಡಿದೆ, ಚೀನಾ 3 ವರ್ಷದ ಮಗುವಿನವರೆಗೂ ಲಸಿಕೆ ನೀಡಲು ಏನು ಮಾಡಿದೆ, ಅನುಮತಿಯನ್ನು ನೀಡಿದೆ. ಅಂದರೆ ಚೀನಾದೊಳಗೆ ಅಷ್ಟು 3 ವರ್ಷದ ಮಗುವಿಗೂ ಸದಕ್ಕೂ ಏನು ಮಾಡ್ಬೋದು, ಲಸಿಕೆಯನ್ನು ನೀಡಬಹುದು ಅನ್ನುವಂಥದ್ದು ಇಲ್ಲಿ ಕೊಟ್ಟಿದೆ. ಅದರೊಳಗೂ ಮಕ್ಕಳಿಗೆ ವ್ಯಾಕ್ಸಿನೇಷನ್ಗೆ ಮುಂದಾಗಿರುವ ದೇಶಗಳ ಪಟ್ಟಿಯನ್ನು ಇಲ್ಲಿ ನೋಡ್ಲಕ್ಕತ್ತೀವಿ ನಾವು. ಅದ್ರಾಗೂ ಐರೋಪ್ಯ ರಾಷ್ಟ್ರಗಳಲ್ಲಿ ನೋಡಬೇಕಾದ್ರೆ ಮೊದಲನೇದಾಗಿ ಫ್ರಾನ್ಸ್ಗಳನ್ನು ನೋಡ್ತೀವಿ. ಇದು ಜೂನ್ 15ರಿಂದ, ಅಂದರೆ ಮುಂದೆ ಬರುವ ಜೂನ್ 15ರಿಂದ 12 ವರ್ಷದ ಮೇಲಿನ ಮಕ್ಕಳಿಗೆ ಏನು ಮಾಡ್ಬೋದು, ಫೈಸರ್ ಲಸಿಕೆಯನ್ನು ಇಲ್ಲಿ ನೀಡಲಾಗ್ಲಕತ್ತಿದೆ. ಫೈಸರ್ ಲಸಿಕೆಯನ್ನು ಏನು ಮಾಡ್ತಾರೆ, ಇಲ್ಲಿ ನೀಡ್ತಾರೆ. ಇನ್ನು ಜರ್ಮನಿ ದೇಶ ಏನು ಮಾಡ್ಲಿಕ್ಕತ್ತದು ಜೂನ್ 7ನೇ ತಾರೀಕಿನಿಂದ 12ರಿಂದ 16 ವರ್ಷದ ಮಕ್ಕಳಿಗಾಗಿ. ಇನ್ನು ಪೋಲೆಂಡ್ ದೇಶದವ್ರು ಏನು ಮಾಡ್ಲಿಕ್ಕೆ ನೀಡಬಹುದು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದ್ರ ಜೊತೆಗೆ ಇಟಲಿ ಒಳಗೆ ಏನು ಮಾಡ್ಲಿಕ್ಕತ್ತಾರೋ 12ರಿಂದ 15 ವರ್ಷದ ವಯೋಮಾನವರಿಗೆ ಸೇಮ್ ಫೈಸರ್ ಲಸಿಕೆಯನ್ನು ಪ್ರಾರಂಭ ಮಾಡ್ಲಿಕ್ಕತ್ತಾರೋ. ಅದ್ರ ಜೊತೆಗೆ ಆಸ್ಟ್ರಿಯಾ ಆಗಿರ್ಬೋದು, ಹಂಗೇರಿ ಆಗಿರ್ಬೋದು, ರೊಮೇನಿಯಾ ಆಗಿರ್ಬೋದು, ಇವೆಲ್ಲವೂ ಸದಕ್ಕೂ ಏನು ಮಾಡ್ಲಿಕ್ಕತ್ತದು ಲಸಿಕೆಯನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕತ್ತದ. ಅದ್ರ ಜೊತೆಗೆ ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳಾಗಿರ್ಬೋದು, ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳಲ್ಲಿ ಸಿಂಗಾಪುರ್ ಆಗೈತಿ, ಜಪಾನ್ ಆಗಿರ್ಬೋದು, ಫಿಲಿಪೈನ್ಸ್ ಆಗಿರ್ಬೋದು, ಚೀನಾ ಇದೇನು ಮಾಡ್ಲಿಕ್ಕತ್ತದಪ್ಪ ಅಂದರೆ ಮಕ್ಕಳಿಗೆ ಲಸಿಕೆಯನ್ನು ಕೊಡ್ಲಿಕ್ಕತ್ತ. ಆದ್ರೆ ಚೀನಾ ಅತಿ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಅಂದರೆ 3 ವರ್ಷದ ಮಕ್ಕಳಿಗೂ ಸೈನೋವ್ಯಾಕ್ ಲಸಿಕೆಯನ್ನು ಏನು ಮಾಡ್ಲಿಕ್ಕತ್ತದಲ್ಲಿ ನೀಡಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದರೆ ಇಡೀ ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸದ್ಯಕ್ಕೂ ಏನು ಮಾಡಬಹುದಲಿಕ್ಕತ್ತದ ಚೀನಾ ಲಸಿಕೆಯನ್ನು ಹಾಕಲಿಕ್ಕೆ ಮುಂದಾಗಿದೆ ಅಂತೇಳಿ ನಾವು ಹೇಳ್ತೀವಿ. ಇನ್ನು ಮಧ್ಯಪ್ರಾಚ್ಯದ ನೋಡಬೇಕಾದ್ರೆ ಇಸ್ರೇಲ್ ಮತ್ತು ದುಬೈ ಸದಕ್ಕೂ ಈ ಲಸಿಕೆಗೆ ಅಭಿಯಾನಕ್ಕೆ ಚಾಲನೆ ನೀಡಿದೆ. ಹಾಗೆ ಚಿಲಿ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾ ಕಂಟ್ರಿಗಳಲ್ಲಿ ನೋಡಬೇಕಾದ್ರೆ ಚಿಲಿ, ಆಮೇಲೆ ಏನತ್ತೆ ಯುನೈಟೆಡ್ ಸ್ಟೇಟ್ಸು, ಕೆನಡಾ ಇವುಗಳು ಸದಕ್ಕೂ ಏನು ಮಾಡ್ಲಿಕ್ಕತ್ತದಪ್ಪ ಅಂದ್ರೆ ಈ ಮಕ್ಕಳಿಗೆ ಲಸಿಕೆಯನ್ನು ಹಾಕಲಿಕ್ಕೆ ಪ್ರಾರಂಭ ನೀಡಲಿಕ್ಕತ್ತಿದೆ ಅಂತೇಳಿ ನಾವು ಹೇಳ್ತೀವಿ. ಇನ್ನು ಜೊತೆಗೆ ಕಳೆದ 2020 ಮತ್ತು 2021ನೇ ಅವಧಿಯಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಗಳಲ್ಲಿ ಕರ್ನಾಟಕ 3ನೇ ಸ್ಥಾನಕ್ಕೆ ಏನು ಮಾಡಿದೆ, ಸಿಕ್ಕಿದೆ. ಕರ್ನಾಟಕದ ಎಷ್ಟನೇ ಸ್ಥಾನಕ್ಕೆ ಸಿಕ್ಕಿದೆಯಪ್ಪ ಅಂದರೆ ಕರ್ನಾಟಕ ಈಗ ಸದ್ಯಕ್ಕೆ 3ನೇ ಸ್ಥಾನದಲ್ಲಿ ಇದೆ ಅಂತೇಳಿ ನಾವೇನು ಮಾಡ್ತೀವಿ, ಗುರುತಿಸ್ಕೋತೀವಿ. ಹಾಗಾದರೆ ಮೊದಲ 2 ಸ್ಥಾನಗಳು ಯಾವ್ಯಾವುದಾವು ಅಂದರೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಏನದಾವೆ. 184 ಕೋಟಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಗಳಿಸಿದೆ ಅಂತೇಳಿ ನಾವು ತಿಳ್ಕೊತೀವಿ. ಇನ್ನು ವಿದೇಶಿ ನೇರ ಬಂಡವಾಳ ಹೂಡಿಕೆಗಳಲ್ಲಿ ರಾಜ್ಯಗಳಲ್ಲೇ ಅಂದರೆ ಇಷ್ಟು ದಿನ ಏನು ಮಾಡಿದೆವಪ್ಪ ಅಂದರೆ ಕೇವಲ ರಾಜ್ಯಗಳಲ್ಲೇ ಮೊದಲ ಸ್ಥಾನ ಗುಜರಾತ್ ಪಡೆದಿದ್ದರೆ, 2ನೇ ಸ್ಥಾನ ಮಹಾರಾಷ್ಟ್ರ ಇದೆ, 3ನೇ ಸ್ಥಾನದಲ್ಲಿ ಏನಿದೆ ಕರ್ನಾಟಕ ಇದೆ. ಇದು ಫಸ್ಟು ಮಹಾರಾಷ್ಟ್ರ, ಸೆಕೆಂಡು ಕರ್ನಾಟಕ, 3 ಅನ್ನುವಂಥ ಒಂದು ಸರತಿ ಸಾಲಿನಲ್ಲಿ ಇರುವಂಥದ್ದು. ಇನ್ನು ಅದೇ ನಂತರ ಡೆಲ್ಲಿ, ತಮಿಳುನಾಡು, ಜಾರ್ಖಂಡ, ಹರಿಯಾಣ, ತೆಲಂಗಾಣ, ಪಂಜಾಬ್, ಉತ್ತರ ಪ್ರದೇಶ ಟಾಪ್ 10ನಲ್ಲಿರುವಂಥ ರಾಜ್ಯಗಳಾಗಿವೆ ಅಂತೇಳಿ ನಾವೇನು ಮಾಡ್ತೀವಿ, ಇಲ್ಲಿ ಗುರುತಿಸ್ಕೋತೀವಿ. ಹಾಗಾದರೆ ಈ ವಿದೇಶಿ ನೇರ ಬಂಡವಾಳ ಹೂಡಿಕೆ ಯಾವ ದೇಶಗಳಿಂದ ಸಿಕ್ಕಿದೆಯಪ್ಪ ಅಂದರೆ ಒಂದು ಮಾರಿಸ್ನಿಂದ, ಸಿಂಗಾಪುರು, ಅಮೇರಿಕಾ, ನೆದರ್ಲ್ಯಾಂಡು, ಜಪಾನು, ಬ್ರಿಟನ್ನು, ಜರ್ಮನಿ ಯುಎಇಯಿಂದ ಏನಾಗಿದೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಏನು ಮಾಡ್ತಾವಂತ ನಾವು ಕಾಣ್ತೀವಿ ಅಂತೇಳಿ. ಇದರೊಂದಿಗೆ ನಾವೇನು ಮಾಡ್ತಾಯಿದ್ದೀವಿ ಅಂದ್ರೆ ಇಂದಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಇಂದಿನ ಒಂದು ಪ್ರಚಲಿತ ಘಟನೆಗಳನ್ನು ಇಲ್ಲಿಗೆ ಮುಗಿಸುವಂಥ ಕಾರ್ಯಕ್ರಮ.
ಮೊದಲೆಲ್ಲ ಕೊನೆಯದಾಗಿ ಒಂದು ಮಾತು, ಯಾರ್ಯಾರು ವಿಡಿಯೋವನ್ನು ನೋಡ್ತಾ ಇದ್ದರೆ ಅವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಎಂದು ಹೇಳುತ್ತೇನೆ. ಜೊತೆಗೆ ಇಲ್ಲಿ ಒಂದು ಸ್ಲೋಗನ್ ಇದೆ. ಮಹೇಂದ್ರ ಸಿಂಗ್ ಧೋನಿ ಅವರು ಏನು ಮಾಡಿದಾರಪ್ಪ ಅಂದ್ರೆ ಒಂದು ಸ್ಲೋಗನ್ ಹೇಳಿದ್ದಾರೆ. ಆ ಸ್ಲೋಗನ್ನೊಂದಿಗೆ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡೋಣ. ಇನ್ನೊಬ್ಬರಿಗಿಂತ ನಾನು ಉತ್ತಮನಾಗಬೇಕು ಎಂಬುದು ನನ್ನ ಗುರಿಯಲ್ಲ, ಅದಕ್ಕಿಂತ ಉತ್ತಮನಾಗಬೇಕು ಎಂಬುದಷ್ಟೇ ನನ್ನ ಗುರಿ ಅನ್ನುವಂಥದ್ದು. ಅಂದರೆ ನಾನು ಬೇರೆಯವರಿಗಿಂತ ನಾನು ಇನ್ನಷ್ಟು ಹೆಚ್ಚಿಗೆ ಆಗ್ತೀನಪ್ಪ, ನಾನು ಇನ್ನಷ್ಟು ಏನು ಮಾಡ್ತೀನಿ, ಉತ್ತಮ ಆಗಬೇಕು ಅನ್ನುವಂಥದ್ದು ನನ್ನ ಗುರಿಯನ್ನು ಹೊಂದಿರಬೇಡ್ರಿ. ಅದ್ರ ಜೊತೆಗೆ ಹಿಂದೆ ನಾನು ಹೇಗಿದ್ದೆ ಅದನ್ನು ಇನ್ನಷ್ಟು ಏನು ಮಾಡ್ಲಿಕ್ಕತ್ತೀನಿ, ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕತ್ತೀನಿ. ಬೇರೆಯವ್ರ ಜೋಡಿ ಕಂಪೇರ್ ಮಾಡೋ ಬದಲಿ ನನ್ನನ್ನು ನನಗೆ ಜೋಡಿಯಾಗಿ ಕಂಪೇರನ್ನು ಮಾಡ್ಕೊಳ್ಳಿ ಅನ್ನುವಂಥ ಒಂದು ವಾಕ್ಯದೊಂದಿಗೆ ಇಂದಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ.